जनयनोऽसौ श्रीपतिर्मानदो नः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। अभ्रमं भङ्गरहितं अजरं विमलं सदा आनन्दतीर्थपुतुलं भजे तापत्रयापहं श्रीमदानन्दतीर्थार्यपादपङ्कजरेणवः पवित्रयन्तु मां नित्यं पापपाटनपण्डिताः। आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। देवं नारायणं नत्वा सर्वदोषविवर्जितं परिपूर्णगुरुमुश्चान् गीतार्थं वक्ष्यामि लेशतಃ. ಪರಮಾತ್ಮ ನನ್ನ ಹತೋಟಿಯಲ್ಲಿ ಎರಡು ಪ್ರಕೃತಿ ಇದೆ. ಒಂದು ಜಡ ಪ್ರಕೃತಿ, ಅದು ಅಪರ ಪ್ರಕೃತಿ, ಅಧಮ ಪ್ರಕೃತಿ. ಇನ್ನೊಂದು ಯಾವುದು? ಪರಪ್ರಕೃತಿ. ಈ ಜಗತ್ತಿನ ಮೂಲ ಕಾರಣವಾದ ಜಡ ಪ್ರಕೃತಿಗೂ ಅಭಿಮಾನಿನಿಯಾದ ಚಿತ್ ಪ್ರಕೃತಿ, ಚೇತನ ಪ್ರಕೃತಿ ಎನಿಸ್ಕೊಂಡವಳು, ಅವಳು ಉತ್ತಮಳು. ಅವಳ ಮಹತ್ವ ಏನು ಅಂದರೆ, ಎಲ್ಲ ಜೀವರಾಶಿಗಳ ಪ್ರಾಣವನ್ನು ಧಾರಣ ಮಾಡಿ ಮಾತೆಯಂತೆ ಅವಳು ಧಾತ್ರಿಯಾಗಿ, ಅವಳು ಧಾರಕಳಾಗಿರ್ತಾಳೆ. ಅದಕ್ಕೆ ಅವಳು ಜೀವ. ಮತ್ತೆ ಭೂತ, ಧಾರಕಳು ಸದಾ ಆಗಿ ಇರ್ತಾಳೆ. ಅದರಿಂದಾಗಿ ಅವಳು ಎಲ್ಲ ಈ ಜಡ ಪ್ರಕೃತಿಗಿಂತ, ಈ ಜೀವರಾಶಿಗಳಿಗಿಂತ, ಬ್ರಹ್ಮಾದಿ ಜೀವರಾಶಿಗಳಿಗಿಂತಲೂ ಕೂಡ ಅವಳು ಪರಳು. ಅಷ್ಟೇ ಅಲ್ಲ, ಇನ್ನೊಂದು ಅರ್ಥದಲ್ಲಿ ಅವರು ಪರಳು ನಿತ್ಯ ನಿರ್ದುಃಖ ರೂಪತ್ವಾತ್, ದುಃಖದಿಂದ ಪಾರಾದವಳು. ಲಿಂಗದೇಹದ ಸಂಬಂಧದಿಂದ, ಸಂಸಾರ ಬಂಧನದಿಂದ ನಿತ್ಯದಲ್ಲಿಯೂ ಭಗವದ್ ಅನುಗ್ರಹದಿಂದ ಪಾರಾದವಳು ಪರಳು. ಹಾಗೆ ಅರ್ಥದಲ್ಲಿ ಅವಳನ್ನು ಪರ ಅಂತ ಕರೆದದ್ದು. ಇಷ್ಟೇ ಹೇಳಿದ ಬಳಿಕ, ಇಷ್ಟೇ ಅಲ್ಲ, ಈ ಜಡ ಪ್ರಕೃತಿ ಇವನು ಭಗವಂತನ ಹತೋಟಿಯಲ್ಲಿರುವುದು, ಚೇತನ ಪ್ರಕೃತಿ ಭಗವಂತನ ಹತೋಟಿಯಲ್ಲಿರುವುದು. ಅಷ್ಟೇ ಅಲ್ಲ, ಈ ಎಲ್ಲ ಜೀವರಾಶಿಗಳು ಕೂಡ ಈ ಜಡ ಪ್ರಕೃತಿ ಮತ್ತು ಚಿತ್ ಪ್ರಕೃತಿಯ ಕಾರಣದಿಂದ ಹುಟ್ಟಿರ್ತಕ್ಕಂತಹ ಎಲ್ಲ ಜೀವರಾಶಿಗಳು ಕೂಡ ಏನಾಗಿದೆ? ನನ್ನ ಹತೋಟಿಯಲ್ಲಿದೆ ಅಂತ ತಿಳ್ಕೊಳ್ಬೇಕಾದದ್ದು. ಯಾಕೆಂದರೆ ಇವರು ನನ್ನ ಹತೋಟಿಯಲ್ಲಿದ್ದರೆ ಅವರ ಅಧೀನದಲ್ಲಿರುವಂತಹ ಈ ಎಲ್ಲ ಜೀವರಾಶಿಗಳು ಅಷ್ಟೇ ಅಂತ ತಿಳ್ಕೊಳ್ಬೇಕು. ಕಾರಣ ಈ ಜಗತ್ತಿನ ಹುಟ್ಟು ಮತ್ತು ನಾಶ ಇದೆಲ್ಲ ನಾನೇ, ಅದು ನನ್ನ ಹತೋಟಿಯಲ್ಲಿದೆ ಅಂತ ಅಭಿಪ್ರಾಯದಿಂದ ಭಗವಂತ ಹಾಗೆ ಹೇಳಿದ ಎಂಬುದನ್ನು ವಿವರಣೆ ಮಾಡಿ ಆಯಿತು. ಇವಾಗ ಒಂದು ಪ್ರಶ್ನೆ ಏನಂದರೆ, ಈ ಪರ ಅಂದರೆ ಅಪರವಾಗಿರ್ತಕ್ಕಂತಹದ್ದು ಭಗವಂತ. ಅವನು ಪರ ಅಲ್ಲ, ಅವರನೂ ಅಲ್ಲ. ಕಾರಣ ಪರ ಅವರ ಎರಡೂ ಅವನ ಕೈಯಲ್ಲಿದೆ, ಅವನ ವಶದಲ್ಲಿರುವುದು. ಅವರವಾದದ್ದು ಜಡ ಪ್ರಕೃತಿ, ಅದು ಅವನ ವಶದಲ್ಲಿದೆ. ಪರವಾದದ್ದು ಚಿತ್ ಪ್ರಕೃತಿ, ಅದು ಅವನ ವಶದಲ್ಲಿದೆ. ಅಂದರೆ ಅವನು ಅವರನೂ ಅಲ್ಲ, ಅವನು ಪರನೂ ಅಲ್ಲ. ಹಾಗಾದರೆ ಅವನೇನು? ಪರತರ ಅಂತ ಅರ್ಥ ಮಾಡಿಕೊಳ್ಬೇಕು. ಅವನೇ ಸರ್ವೋತ್ತಮ ಅಂತ. ಅದು ಅವನಿಗಿರಲಿ, ನಾನು ಬೇಡ ಅಂತ ಹೇಳುವುದಿಲ್ಲ. ಆದರೆ ಒಂದೇ ಒಂದು ಪ್ರಶ್ನೆ, ಈ ಜಗತ್ತಿನ ಉತ್ಪತ್ತಿ, ನಾಶ, ಸ್ಥಿತಿ ಎಲ್ಲವೂ ನಿನ್ನ ಅಧೀನ. ಜಡ ಪ್ರಕೃತಿ, ಚಿತ್ ಪ್ರಕೃತಿ ಜಗತ್ತಿಗೆ ಕಾರಣ, ಅವರು ನಿನ್ನ ಅಧೀನ. ಒಪ್ಕೊಳ್ಳೋಣ, ನೀನು ಪರತರ ಅಂತ. ಆದರೆ ಒಂದು ಪ್ರಶ್ನೆ ಬರ್ತದೆ, ನಮಗೆ ಅನಿಸ್ತಾ ಇದೆ ನಿನ್ನಂತೆ ಇನ್ನೊಬ್ಬ ಇದ್ದರೆ ಸರ್ವೋತ್ತಮ, ಅವನೂ ಪರತರ ಆಗಬಹುದು. ಆ ಜಡ ಪ್ರಕೃತಿ, ಚಿತ್ ಪ್ರಕೃತಿಯನ್ನು ನಿಯಂತ್ರಣ ಮಾಡ್ತಾ ಅವನಿದ್ರೆ, ಅವನು ಪರ ಮತ್ತು ಅವರ ಎರಡೂ ಪ್ರಕೃತಿಗಳು ಒಬ್ಬ ನಿಯಮನ ನಿನ್ನಂತೆ ಇನ್ನೊಬ್ಬ ಇದ್ರೆ ಅವನು ಪರತರನಾಗಿ ಅವನು ಸರ್ವೋತ್ತಮನಾಗಬಹುದಲ್ವಾ ಅಂತ ಒಂದು ಪ್ರಶ್ನೆ. ಅದು ಒಂದು ಕಲ್ಪದಲ್ಲಿ ಸಾಧ್ಯ ಇಲ್ರಿ. ಅದು ಹೇಗೆ ಸಾಧ್ಯ? ಒಬ್ಬ ವ್ಯಕ್ತಿ ಭಿನ್ನ ಭಿನ್ನ ಆದರೆ ಅಭಿಪ್ರಾಯ ಭೇದ ಇರುತ್ತೆ.
ಹಾಗಾಗಿ ಒಬ್ಬ ಜಗತ್ತನ್ನು ಈ ವ್ಯಕ್ತಿಯನ್ನು ಪಾಲನೆ ಮಾಡಬೇಕು ಅಂತ ಇಚ್ಛೆ ಒಬ್ಬನಿಗೆ. ಆದರೆ ಸೃಷ್ಟಿಸ್ಥಿತಿಲಯ ಮಾಡುವನು ಇವನಂತೆ ಇನ್ನೊಬ್ಬ ತಾಕತ್ತಿದ್ದವನಿದ್ರೆ, ಒಬ್ಬ ವ್ಯಕ್ತಿ ಒಬ್ಬ ದೇವತೆ ಒಬ್ಬನನ್ನು ಕಾಪಾಡಬೇಕು ಅಂತಿದ್ದಾಗ ಇನ್ನೊಬ್ಬನಿಗೆ ವಿರುದ್ಧ ಅಭಿಪ್ರಾಯ ಇದ್ರೆ ನಾಶ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಇವರಿಬ್ಬರ ತಿಕ್ಕಾಟದಿಂದ ಮಧ್ಯದಲ್ಲಿದ್ದ ಜೀವನ ಪಾಡೇನು? ಒಬ್ಬ ನಾಶ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ ಒಬ್ಬ ದೇವ, ಇನ್ನೊಬ್ಬ ರಕ್ಷಣೆ ಮಾಡಲಿಕ್ಕೆ. ಹಾಗಾಗಿ ಇವರಿಬ್ಬರ ತಿಕ್ಕಾಟಕ್ಕೆ ಸಿಕ್ಕಿ ಚಟ್ನಿ ಆಗ್ಬೇಕಲ್ವೋ ಅಂತ ಹೇಳಿದರೆ ಅಲ್ಲಲ್ರಿ, ಒಂದೇ ಕಲ್ಪದಲ್ಲಿ ಅಲ್ರಿ. ಈ ಕಲ್ಪದಲ್ಲಿ ಪ್ರತಿಯೊಂದರನ್ನು ನಿಯಮನ ಮಾಡುವ ಒಬ್ಬ ದೇವತೆ ವಿಷ್ಣು ಅಂತ ಒಪ್ಕೊಳ್ಳೋಣ. ಆದರೆ ಮುಂದಿನ ಕಲ್ಪದಲ್ಲಿ ಇನ್ನೊಬ್ಬ ಬರ್ತಾನೆ. ಈ ಕಲ್ಪದಲ್ಲಿ ಯಾರು? ಪರಮಾತ್ಮ ನಾರಾಯಣ. ಆದರೆ ಮುಂದಿನ ಕಲ್ಪದಲ್ಲಿ ರುದ್ರ, ಅದರ ಮುಂದಿನ ಕಲ್ಪದಲ್ಲಿ ಮತ್ತೊಬ್ಬ ಬ್ರಹ್ಮ. ಯಾಕೆ ಎಲ್ಲ ಒಬ್ಬೊಂದು ಕಲ್ಪದಲ್ಲಿ ಒಬ್ಬೊಬ್ಬರು ಸರ್ವೋತ್ತಮ ದೇವತೆ. ಒಂದೇ ಕಲ್ಪದಲ್ಲಿ ಅಂತ ಹೇಳಿದ್ರೆ ತೊಂದರೆ ಆಗತ್ತೆ, ಅದು ಬೇಡ. ಕಾಲಭೇದೇನ ಒಂದೇ ಕಾಲದಲ್ಲಿ ಒಂದೇ ವಿಷಯದಲ್ಲಿ ಇಬ್ಬರು ಸರ್ವೋತ್ತಮ ಅಂತ ಒಪ್ಪಿದ್ರೆ ಜಂಜಾಟ, ಅದು ತೊಂದರೆ ಆಗತ್ತೆ. ಹಾಗಬೇಡ, ಕಾಲಭೇದನ ಒಪ್ಪೋಣ, ಏನು ತೊಂದರೆ? ಯಾಕೆಂದ್ರೆ ನಾವು ಎಲ್ಲ ಶಾಸ್ತ್ರದ ಸಾಮರಸ್ಯವನ್ನು ಉಳಿಸಿಕೊಳ್ಳಬೇಕು. ಎಲ್ಲ ಶಾಸ್ತ್ರದವೂ ಪ್ರಮಾಣವೇ. ಒಂದೊಂದು ಪುರಾಣದಲ್ಲಿ ಒಬ್ಬೊಬ್ಬರು ಸರ್ವೋತ್ತಮ ಅಂತ ಹೇಳಿದಾಗ ಅದನ್ನು ಕೂಡಿಸುವ ಬಗೆ ಹೇಗೆ ಅಂದರೆ, ಏಕಕಾಲದಲ್ಲಿ ಒಂದೇ ವಿಷಯದಲ್ಲಿ ಒಂದೇ ವ್ಯಕ್ತಿಗಳ ವಿಷಯದಲ್ಲಿ ಏಕಕಾಲದಲ್ಲಿ ಇಬ್ಬರು ಸರ್ವೋತ್ತಮ ಆಗೋದು ಬೇಡ. ಕಾಲಭೇದೇನ ಆಗ್ಬೋದಲ್ವಾ? ಅಥವಾ ಕೆಲವರು ಒಬ್ಬೊಬ್ಬರಿಗೆ ಒಂದಿಷ್ಟು ಜೀವರಿಗೆ ಇವನೇ ಸೃಷ್ಟಿಸ್ತನ ಮಾಡ್ತಾರೆ, ಮತ್ತಷ್ಟು ಜೀವರಿಗೆ ಮತ್ತೊಬ್ಬ ಮಾಡ್ತಾರೆ. ಅವರಿಬ್ಬರು ಸರ್ವೋತ್ತಮರೇ, ಒಬ್ಬೊಬ್ಬರಿಗೆ ಹಂಚೋದು. ಅಥವಾ ಕಾಲಭೇದೇನ ಕುಡಿಸ್ಬೋದು. ಹಾಗಾಗಿ ನೀನೊಬ್ಬರೇ ಸರ್ವೋತ್ತಮ ಅಂತ ಹೇಗೆ ನಂಬುವುದು? ಹಾಗೂ ಆಗ್ಬೋದಲ್ವೇ ಅಂದರೆ ಕೃಷ್ಣ ಹೇಳಿದ್ರೆ ಈ ಗೊಂದಲವನ್ನು ಕೃಷ್ಣ ಪರಿಹಾರ ಮಾಡ್ತಾರೆ. ಅಹಂ ಕೃಷ್ಣಸ್ಯ ಜಗತ ಹೇಗೆ? ಕೃಷ್ಣ ಜಗತ ಹೇಗೆ? ಕೆಲವೊಂದು ಪಾರ್ಟ್ ನಿನಗೆ, ಕೆಲವೊಂದು ಭಾಗ ಮತ್ತೊಬ್ಬನಿಗೆ. ಹಾಗಾಗ್ಬೋದಲ್ಲ, ಅವನು ಸರ್ವೋತ್ತಮ ಆಗ್ಬೋದಲ್ಲ ಎಂಬ ಶಂಕೆಗೆ ಕೃಷ್ಣ ಉತ್ತರ ಕೊಡ್ತಾನೆ, ಇಲ್ಲ, ನಾನೊಬ್ಬನೇ ಸರ್ವೋತ್ತಮ, ಬೇರೆಯವರಿಲ್ಲ. ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ. ನನಗಿಂತ ಇನ್ನೊಂದು ಉತ್ತಮವಾದದ್ದ ವಸ್ತು ಇಲ್ಲ. ಮತ್ತಃ ಅನ್ಯತ್, ನನಗಿಂತ ಬೇರೆ ಆದದ್ದು ಪರತರ ವಸ್ತು ಇಲ್ಲ. ಅಂದರೆ ನಾನೊಬ್ಬನೇ ಪರತರ, ಬೇರೆಯವರು ಪರತರ ಇಲ್ಲ. ಅಂದ್ರೆ ಸೃಷ್ಟಿ ಮತ್ತು ಲಯ ಇದು ನನ್ನ ಕೈಯಲ್ಲಿದೆ. ಹಾಗಾಗಿ ನಾನೇ ಸರ್ವೋತ್ತಮ, ನಾನೇ ಪರತರ, ಬೇರೆಯವರಿಲ್ಲ. ಅಷ್ಟೇ ಅಲ್ಲ, ಸ್ಥಿತಿ ಉಂಟಲ್ವಾ, ಅದು ನನ್ನ ಕೈಯಲ್ಲೇ ಇದೆ. ಈ ಹುಟ್ಟಿದ ಈ ಜಗತ್ತು ನನ್ನನ್ನು ಆಶ್ರಯಿಸಿಕೊಂಡಿದೆ. ನಾನು ಕಾಲಕಾಲಕ್ಕೆ ಅನ್ನಾದಿಗಳನ್ನು ಕೊಟ್ಟು ಅವರು ಬದುಕುವಂತೆ ಮಾಡ್ತೇನೆ, ಅವರಿಗೆ ಆಶ್ರಯ ಕೊಡ್ತೇನೆ. ಹಾಗಾಗಿ ಸ್ಥಿತಿಯೂ ನನ್ನ ಕೈಯಲ್ಲಿದೆ. ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಹೇಗೆ ಒಂದು ದಾರದಲ್ಲಿ ಆ ಮಣಿಯ ಒಳಗೆ ಸೇರಿರ್ತಕ್ಕಂಥ ದಾರ ಏನು ಮಾಡುತ್ತೆ? ಒಳಗಿದ್ದು ಅದನ್ನು ಮಣಿಯನ್ನು ಧಾರಣೆ ಮಾಡುತ್ತೆ. ಹಾಗೆ ಪ್ರತಿಯೊಬ್ಬ ಜೀವರ ಒಳಗೆ ಸೇರಿಕೊಂಡು, ದಾರ ಮಣಿಯ ಒಳಗೆ ಸೇರಿಕೊಂಡು ಹೇಗೆ ಮಣಿಯನ್ನು ಧಾರಣೆ ಮಾಡ್ತದೋ ಅದಕ್ಕೆ ಆಶ್ರಯವಾಗಿದೆಯೋ, ಅದೇರಂತೆ ಪ್ರತಿಯೊಬ್ಬ ಜೀವರಾಶಿಗಳಲ್ಲಿ ಒಳಹೊಕ್ಕು ನಾನೇ ಅವರಿಗೆ ಆಶ್ರಯ ಕೊಟ್ಟು ಧಾರಣೆ ಮಾಡ್ತಾ ಇದ್ದೇನೆ. ಹಾಗಾಗಿ ಸ್ಥಿತಿಯೂ ನನ್ನ ಕೈಯಲ್ಲಿದೆ ಎಂಬ ಅಂಶವನ್ನ ಕೃಷ್ಣ ಹೇಳಿದ. ಒಂದೇ ಒಂದು ಗೊಂದಲ ಏನಂದ್ರೆ, ಇಲ್ಲಿ ಪರತರ ಎಂಬ ಶಬ್ದವನ್ನು ಬಳಸಿದ್ದಾರೆ. ಇದು ಗೊಂದಲದ ಶಬ್ದ. ಕಾರಣ ಇದು ಕ್ಲಾಸ್ ಹೇಳ್ತದೆ, ರ್ಯಾಂಕ್. ಪರತರ ತಾರತಮ್ಯ ಹೇಳ್ತಕ್ಕಂಥ ಶಬ್ದ ಇದು. ಹಾಗಾಗಿ ಗೊಂದಲ ಆಗತ್ತೆ. ಪರತರ ಪರತಮ ಅಲ್ವಾ? ಕೃಷ್ಣ ಏನು ಹೇಳ್ತಾನೆ? ಲಕ್ಷ್ಮಿ ನನ್ನ ಮಿಸ್ಸೆಸ್ ಪರ, ಮಿಸ್ಸೆಸ್ ನಿಯಂತ್ರಣದಲ್ಲಿರುವಂತಹ ಜಡ ಪ್ರಕೃತಿ ಅವರ, ತಾಮಸರು ಅವರರು, ಅವರರು ತಾಮಸ ಜೀವರಲ್ಲ. ಲಕ್ಷ್ಮೀ ಪರಳು, ಯಾಕೆ ನಿತ್ಯ ಮುಕ್ತಳಾದ್ರಿಂದಾಗಿ. ಜಡ ಪ್ರಕೃತಿ ಅಧಮ, ಅದಕ್ಕೆ ಬುದ್ಧಿಯೇ ಇಲ್ಲ, ಅದು ಆಯ್ತು, ಅದು ಅಧಮ. ತಾಮಸ ಜೀವರು ಅಧಮರು. ಪರ ಲಕ್ಷ್ಮೀದೇವಿ. ಪರ ಲಕ್ಷ್ಮೀದೇವಿ ಹೇಗೋ ದುಃಖ ಇಲ್ಲದ ಮುಕ್ತರು ಪರರೇ ಅಲ್ವಾ?
ಹೌದು. ಆದರೆ ಒಂದು ವಿಷಯ, ದುಃಖ ಇಲ್ಲದವರು ಅಂದರೆ ಮೊದಲಿತ್ತಲ್ಲ ಮುಕ್ತರಿಗೆ, ಹಾಗಾಗಿ ಅವರು ಲಕ್ಷ್ಮಿ ಅಷ್ಟು ಪರ ಅಂತ ಮಡಿವಂತಿಗೆ ಎಂದು ಹೇಳುವ ಹಾಗಿಲ್ಲ ನಾವು ಅವರಿಗೆ. ಯಾಕೆಂದರೆ ಅವರು ಪರ ಆಭಾಸರು, ಮೊದಲು ದುಃಖದಲ್ಲಿ ಇದ್ದವರು ಮತ್ತೆ ಮುಕ್ತರಾದರು. ಹಾಗಾಗಿ ಲಕ್ಷ್ಮಿಯಷ್ಟು ಪರರಲ್ಲ ಅವರು, ಹಾಗಾಗಿ ಪರಾಭಾಸರು. ಪರರು ಅಂತ ಹೇಳುವಾಗಿಲ್ಲ ಅವರನ್ನು, ಪರಾಭಾಸರು. ಯಾಕೆ ಮೊದಲು ಎಂದೆಂದೂ ದುಃಖ ಇಲ್ಲಾದರೆ ಅವರು ಪರರು, ಅವರನ್ನು ಪರ ಅಂತ ಹೇಳಬೇಕು. ಎಂದೆಂದೂ ದುಃಖ ಇಲ್ಲ ಅಲ್ಲ ಅವರು, ಮೊದಲಿತ್ತಲ್ಲ, ಮತ್ತೆ ಮೋಕ್ಷ ಆದ ನಂತರ ಇಲ್ಲ. ಹಾಗಾಗಿ ಪರರು ಲಕ್ಷ್ಮಿ. ಪರತರ ಯಾರು? ಅವಳನ್ನೂ ನಿಯಮನ ಮಾಡುವನು ಪರತರ, ಅದು ವಿಷ್ಣು. ಕ್ಲಾಸ್ ಸೆಕೆಂಡ್ ಕ್ಲಾಸ್ ಆಯಿತು, ಸೆಕೆಂಡ್ ರ್ಯಾಂಕ್. ಥರ್ಡ್ ರ್ಯಾಂಕ್ ಯಾರಿಗೆ? ಲಕ್ಷ್ಮಿಗೆ. ಸೆಕೆಂಡ್ ರ್ಯಾಂಕ್ ಯಾರಿಗೆ? ಪರತರ. ಫಸ್ಟ್ ರ್ಯಾಂಕ್ ಒಂದು ಬೇಕಲ್ವ ಮಾರಾಯರೇ? ಪರತರ ಸೆಕೆಂಡ್ ರ್ಯಾಂಕ್ ಆದರೆ ಅದು ಸೆಕೆಂಡ್ ರ್ಯಾಂಕ್ ಅಂತ ಹೇಳೋದು, ಗ್ರೇಡ್. ಹಾಗಾಗಿ ಈಗ ಪರತಮ ಯಾರು? ಹಾಗಾದರೆ ಪರತರ ಇರೋದು ಬೇಡ, ಪರತಮ ಇರ್ಬೋದಲ್ಲ, ಮತ್ತು ಗೊಂದಲ ಬಂದ್ಬಿಡುತ್ತೆ. ಪರತರ ನಾನೇ ಅಂತ ಹೇಳ್ಕೊಂಡು ಒಪ್ಕೊಂಡೋಣ, ಲಕ್ಷ್ಮಿಗಿಂತ ನೀನು ಉತ್ತಮ, ಒಪ್ಕೊಳ್ಳೋಣ. ಆದರೆ ನೀ ಪರತಮ ಅಂತ ಹೇಳ್ಕೊಳ್ಳಿಲ್ಲ, ಹಾಗಾಗಿ ನಮಗೆ ಒಂದು ಸಂಶಯ ಬಂತೀಗ. ಹಾಗಾದ್ರೆ ಹೀಗೆ ವಿಚಾರ ಮಾಡೋಣ. ನಮಗೆ ಒಳ್ಳೆ ಹೊಸ ಫ್ಲ್ಯಾಶ್ ಏನಂದರೆ, ಯಾಕೆಂದರೆ ಈ ಜಡ ಪ್ರಕೃತಿಯನ್ನು ಕಂಟ್ರೋಲ್ ಮಾಡುವಳು ಲಕ್ಷ್ಮಿ, ಅವಳು ಪರಳು. ದುಃಖವೂ ಅವಳಿಗೆ ಇಲ್ಲ, ನಿತ್ಯ ಮುಕ್ತಳು. ಆದರೆ ಅವಳು ಕೂಡ ಯಾರ ಹತೋಟಿಯಲ್ಲಿದ್ದಾಳೆ? ಭಗವಂತನ ಹತೋಟಿಯಲ್ಲಿದ್ದಾಳೆ. ಹಾಗಾಗಿ ಅವಳು ಪರಳು, ಅವಳನ್ನೂ ನಿಯಂತ್ರಣ ಮಾಡುವ ಪರಮಾತ್ಮ ನಾರಾಯಣ ಪರತರ. ಆದರೆ ಏನು ಮಾಡುವುದು ಹೇಳಿ? ಇವನು ಶುದ್ಧ ಚೈತನ್ಯ ಅಲ್ಲ. ಏನಿದ್ರೂ ಇವನಿಗೆ ಕೊನೆ ತನಕ ಉಳಿಯುವ ವ್ಯಕ್ತಿ ಅಲ್ಲ. ಇದು ಸಗುಣ ಬ್ರಹ್ಮ, ಮಾಯಾ ಶಬಲ. ಏನೋ ಗುಣ ಗಿಣ ಜಗತ್ಸೃಷ್ಟಿ ಅಂತಂದು ಅಂದ್ಕೊಳ್ತಾನೆ. ಸಗುಣ ಸಾಕಾರ ಮೂರ್ತಿ, ಲಕ್ಷ್ಮಿಗಿಂತ ಉತ್ತಮ. ಅದೆಲ್ಲ ಸರಿರಿ. ಆದರೆ ಒಂದಲ್ಲ ಒಂದು ದಿವಸ ಒಬ್ಬ ಜ್ಞಾನಿ ಬ್ರಹ್ಮಜ್ಞಾನವನ್ನು ಪಡೆದರೆ ಆ ಬ್ರಹ್ಮಜ್ಞಾನ ಅಸ್ತ್ರದಿಂದ ಈ ಮಾಯಾಮಯನಾಗಿರ್ತಕ್ಕಂಥ ಸಗುಣ ಬ್ರಹ್ಮ ಪರತರ ಅನಿಸ್ಕೊಂಡು ರಮೆಯನಲ್ಲ, ಇವನು ಏನಾಗ್ತಾನೆ? ಇಲ್ಲ ಆಗ್ತಾನೆ. ರಮೆಯನಲ್ಲನೂ ಇಲ್ಲ ಆಗ್ತಾನೆ. ಯಾಕೆ? ಅದು ಮಾಯಾ ಕೂಸಲ್ವೇ? ನಿಮ್ಮ ಮಾಯಾ ಅವಿದ್ಯೆಯಿಂದ ಕಾಣ್ತದೆ, ಅದು ಮಾಯಾ ಕಲ್ಪಿತ ಅಲ್ವೇ? ಯಾವಾಗ ವಿದ್ಯಾ ಪ್ರಕಾಶ ಬಂದಾಗ ಮಾಯಾ ಎಂಬ ಕತ್ತಲೆ ದೂರಿಸಿದ್ರೆ ಮಾಯಾದಿಂದ ಕಲ್ಪಿತನಾದ ಮಾಯಾ ದೇವ ಅವನು ಮಾಯ ಆಗ್ತಾನೆ. ಇಲ್ಲ. ಹಾಗಾದರೆ ಯಾವ ಬ್ರಹ್ಮತತ್ವದ ಜ್ಞಾನದಿಂದ ಈ ಸಗುಣ ಬ್ರಹ್ಮ ಇಲ್ಲ ಅಂತ ಮನವರಿಕೆ ಆಗತ್ತೆ? ಆ ಶುದ್ಧ ಚೈತನ್ಯ, ಶುದ್ಧ ಚೈತನ್ಯ, ಅವನಲ್ಲಿ ಯಾವ ಗುಣವೂ ಇಲ್ಲ. ನಿರ್ವಿಕಾರ, ನಿರಾಕಾರ, ಅದ್ವಿತೀಯ ಶುದ್ಧ ಚೈತನ್ಯ ರಸ. ಅದು ಫ್ಲ್ಯಾಶ್ ಆದರೆ ತತ್ವಮಸಿ ಎಂಬ ವಾಕ್ಯದಿಂದ ಕೊನೆಗೆ ಚರಮ ವೃತ್ತಿ. ಅದು ಆ ಶುದ್ಧ ಚೈತನ್ಯ. ಅಲ್ಲಿ ಯಾವುದೂ ಇರಬಾರ್ದು, ಅಲ್ಲಿ ಏನೂ ತೋರಲ್ಲ, ಗುಣ ತೋರಲ್ಲ, ಆಕಾರ ತೋರಲ್ಲ, ರೂಪ ತೋರಲ್ಲ, ತೇಜಸ್ಸು ತೋರಲ್ಲ, ಯಾವ ಗುಣ ತೋರಲ್ಲ. ಪ್ಯೂರ್ ಶುದ್ಧ ಚೈತನ್ಯ, ನಿಷ್ಪ್ರಕಾರ. ಅಲ್ಲಿ ಯಾವ ಪ್ರಕಾರವೂ ಕಾಣುವುದಿಲ್ಲ. ಅಂತ ಶುದ್ಧ ಚೈತನ್ಯ ಸಗುಣ ನಿರ್ಗುಣ ಬ್ರಹ್ಮ, ಅವನ ಆ ತತ್ವದ ಜ್ಞಾನ ಬಂದಾಗ ಈ ಸಗುಣ ಬ್ರಹ್ಮ ಪರತರ ಅನಿಸ್ಕೊಂಡು ಹೋಗಿಬಿಡ್ತಾನೆ, ಬಾಧಿತನಾಗ್ತಾನೆ, ಇಲ್ಲ ಅಂತ ಅನಿಸ್ತಾನೆ. ಹಾಗಾದರೆ ಕೊನೆಗೆ ಉಳಿಯುವುದು ಯಾವುದು? ಇದು ಮಿಥ್ಯ, ಇದು ಕಲ್ಪಿತ, ಇದು ಬಾಧಿತ ಆಗತ್ತೆ. ಬಾಧಿತವಾಗದೇ ಇದ್ದ ಶುದ್ಧ ಚೈತನ್ಯ ಉಂಟಲ್ವಾ, ಅದು ಎಂದೆಂದು ಉಳಿಯುವಂತಹದ್ದು, ಅದು ಪರತಮ ಅಂತ ಭ್ರಮೆ ಬಂದ್ಬಿಡುತ್ತದೆ. ಅದು ಭ್ರಮೆ. ಯಾಕೆ? ಸಗುಣ ನಿರ್ಗುಣ ಬ್ರಹ್ಮರಲ್ಲಿ ನಿರ್ಗುಣ ಬ್ರಹ್ಮ ಯಾವಾಗಲೂ ಉಳಿತದೆ, ಅದು ಅಬಾಧಿತವಾಗಿ. ಇದು ಬಾಧಿತ ಆಗತ್ತೆ, ಕಲ್ಪಿತ ಆದ್ರಿಂದಾಗ ಸುಳ್ಳು. ಅದು ಪರತತ್ವ ಅದೇ, ಪಾರಮಾರ್ಥಿಕ ಸತ್ಯ ಅದೇ ಅಂತ ಭ್ರಮೆ ಬರುತ್ತದಲ್ವಾ? ಅದಕ್ಕೆ ಕೃಷ್ಣ ಹೇಳ್ತಾರೆ. ಅಥವಾ ಇನ್ನೊಬ್ಬರು ಪರತರ ಇರಬಹುದಲ್ವಾ? ಎರಡು, ಪರತಮನೂ ಇರ್ಬೋದು, ಪರತನೂ ಇನ್ನೊಬ್ಬ ಇರ್ಬೋದು. ಎರಡು ರೀತಿಯಾದ ಶಂಕೆ ಬಂದರೆ ಕೃಷ್ಣ ಹೇಳ್ತಾನೆ, ಇಲ್ಲ, ಕಲ್ಪಭೇದನ ಇನ್ನೊಬ್ಬ ಪರತರ ಬರೋಲ್ಲ. ಲಕ್ಷ್ಮಿ ರಮೆಯನಲ್ಲನಾಗಿ ನಾನೇ ಉಳಿಯುವುದು. ರಮೆಯನಲ್ಲ ಇನ್ನೊಬ್ಬ ಬರಲ್ಲ, ಲಕ್ಷ್ಮೀ ಸ್ಥಾನಕ್ಕೆ ಇನ್ನೊಬ್ಬರು ಬರಲ್ಲ.
ಹಾಗೆ ಪರಮಾತ್ಮನ ಸ್ಥಾನಕ್ಕೆ ಇನ್ನೊಬ್ಬರು ಬರೋದಿಲ್ಲ. ಅದು ಪರ್ಮನೆಂಟ್ ಪೋಸ್ಟ್. ಅದು ಯಾವಾಗಲೂ ಇವನು ರಾಣಿಯಾಗೇ ಅವಳು ಇರ್ತಾಳೆ, ಇವನು ರಾಜನಾಗೇ ಉಳಿಯುವುದು. ಆ ಪೋಸ್ಟಿಗೆ ಇನ್ನೊಬ್ಬರು ಬರುವ ಹಾಗಿಲ್ಲ. 2 ಪೋಸ್ಟ್ ಇದೆ. ಪರತರ ಪೋಸ್ಟ್ ಇದೆಯಲ್ಲ, ಪರ ಪೋಸ್ಟಿಗೆ ಯಾರೂ ಬರೋಲ್ಲ ಲಕ್ಷ್ಮಿ ಬಿಟ್ರೆ. ಪುರಂದರ ವಿಠಲನ ಪಟ್ಟದ ಮಹಿಷಿಯ ರಾಣಿಯ ಸ್ಥಾನಕ್ಕೆ ಇನ್ನೊಬ್ಬರು ಬರೋಲ್ಲ, ಯಾವ ಸ್ತ್ರೀಯರೂ ಬರೋದಿಲ್ಲ. ಹಾಗಾಗಿ ಅದು ಪರ್ಮನೆಂಟ್ ಬರಲ್ಲ. ಅವಳನ್ನು ನಿಯಮನ ಮಾಡುವ ಮಹಾಚಕ್ರವರ್ತಿ ಸರ್ವ ದೇಶ ಕಾಲದಲ್ಲಿ ಅವನು ಪರತರನಾಗಿ ಇನ್ನೊಬ್ಬ ಇಲ್ಲ. ಅದಕ್ಕೆ ಕೃಷ್ಣ ಮಧ್ವಾಚಾರ್ಯ ಹೇಳಿದರು, ಸರ್ವ ದೇಶೇಶು ಕಾಲೇಶು ಸ ಏಕಃ ಪರಮೇಶ್ವರ. ಎಲ್ಲ ದೇಶದಲ್ಲಿ, ಇಂಡಿಯಾದಲ್ಲಿ ಮಾತ್ರ ನಾರಾಯಣ ಸರ್ವೋತ್ತಮ, ಅಮೇರಿಕಾದಲ್ಲಿ ಜೇಸು ಅಥವಾ ಇನ್ನೊಬ್ಬ ದೇವ ಅಲ್ಲ, ಅಥವಾ ಕಾಲ, ಈ ಕಾಲದಲ್ಲಿ ಮಾತ್ರ, ಈ ಕಲ್ಪದಲ್ಲಿ ಮಾತ್ರ ವಿಷ್ಣು ಸರ್ವೋತ್ತಮ, ಎಲ್ಲ ಜಗತ್ತಿನ ಸೃಷ್ಟಿ. ಮುಂದಿನ ಕಲ್ಪದಲ್ಲಿ ಇನ್ನೊಬ್ಬರಿಗೆ ಪೋಸ್ಟ್ ಹೋಗುತ್ತೆ. ರಾಷ್ಟ್ರಪತಿ ಪದವಿವತ, CM ಪದವಿವತ, PM ಪದವಿವತ ಅಲ್ಲ, ಅಲ್ಲಿ ಒಬ್ಬನೇ ಪರ್ಮನೆಂಟ್ ಆಗಿರ್ತಾನೆ. ಪರ್ಮನೆಂಟ್ ಪೋಸ್ಟ್ ಅದು, ಅಲ್ಲಿ ಚೇಂಜ್ ಆಗೋಲ್ಲ. ಹಾಗಾಗಿ ಕೃಷ್ಣ ದೇಶ ಕಾಲ ಬೇದಿನ ಇನ್ನೊಬ್ಬ ಬರೋಲ್ಲ, ನಾನೇ ಪರತರ ಅಂತ. ಒಂದು ಗೊಂದಲ ಏನಂದ್ರೆ, ಹಾಗಲೇ ಕ್ಲಾಸ್ ಪರತರ ಅಂದ್ರೆ ಸೆಕೆಂಡ್ ಕ್ಲಾಸ್ ಅಂತ. ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ಲಕ್ಷ್ಮಿಗೆ, ಫಸ್ಟ್ ರ್ಯಾಂಕ್ ಯಾರಿಗೆ? ಪರತಮ. ಪರತರ ಇದ್ರೆ ಪರತಮ ಇರಬೇಕಲ್ವ ಮಾರ್ಯಾರೆ? ಹಾಗೆ ಪರತಮ, ನೀನು ಪರತರ ಅಷ್ಟೇ, ನಿನ್ಕಿಂತ ಉತ್ತಮ ಒಬ್ಬ ಸಗುಣ ನಿರ್ಗುಣ ಬ್ರಹ್ಮ ಇದ್ದಾನೆ, ಅವನು ಅಬಾಧಿತ, ನೀನು ಬಾಧಿತ. ಹಾಗಾದ್ರೆ ಅವನೊಬ್ಬ ಪರತಮ ನಿರ್ಗುಣ ಬ್ರಹ್ಮ ಇದ್ದಾನ, ಅದ್ವೈತಗಳ ಮತ ರೀತ್ಯ. ಅವನು ಯಾವಾಗಲೂ ಅಬಾಧಿತ, ಪಾರಮಾರ್ಥಿಕ ಸತ್ಯ, ಎಂದೂ ಅವನು ಬಾಧಿತನಾಗುವುದಿಲ್ಲ. ಇವನಾದರೆ ಇವನ ಸರಿಯಾದ ಶುದ್ಧ ಬ್ರಹ್ಮನ ಜ್ಞಾನ ಬಂದರೆ ಇವನು ಬಾಧಿತನಾದ ಇವನು ಹೊರಟೋಗ್ತಾನೆ, ಇಲ್ಲ ಅಂತ ಅನಿಸ್ತಾನೆ. ಅಂದರೆ ಅದೇ ದೊಡ್ಡ ಗೊಂದಲ ಅಲ್ವೇ? ಮಧ್ವಾಚಾರ್ಯರು ಬಿಡಿಸ್ತಾರೆ, ಮೊದಲು ಪರಶಬ್ದಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಗೊಂದಲ ಪರಿಹಾರ ಆಗುತ್ತೆ. ಅದು ಅರ್ಥ ಮಾಡಿಕೊಳ್ಳಿಲ್ಲ ಅಂದ್ರೆ ಈ ಗೊಂದಲ ಬರುತ್ತೆ. ಇದ್ರೆ ತಾನೇ ಪರತಮ ಹೇಳಬೇಕು. ಯಾಕೆ? ಪರಶಬ್ದಕ್ಕೆ ಅರ್ಥ ಮೊದಲು ತಿಳ್ಕೊಂಡ್ರೆ ಸರಿ ಹೋಗುತ್ತೆ. ಪರತರ ಅಂದ್ರು ಪರತಮ ಅಂದ್ರೆ ಒಂದೇ ಅರ್ಥ. ಯಾಕೆ ಗೊತ್ತುಂಟಾ? ಪರಶಬ್ದದ ಅರ್ಥ ತಿಳ್ಕೊಳ್ರಿ. ಪರರಲ್ಲಿ 3 ಇದ್ರೆ ಅಲ್ಲಿ ಗ್ರೇಡ್ ಇರಲಿಕ್ಕೆ ಸಾಧ್ಯ. ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್. ಗ್ರೇಡ್ 3 ಗ್ರೇಡ್ ಬರಬೇಕಾದ್ರೆ 3 ಇರಬೇಕೋ ಬಿಡು. 3 ಇದ್ರೆ ಅಲ್ಲಿ ಫಸ್ಟ್ ರ್ಯಾಂಕ್, 3 ಇರಬೇಕು. 3 ಇದ್ರೆ ಒಬ್ಬರಿಗೆ ಫಸ್ಟ್ ರ್ಯಾಂಕ್, ಒಬ್ಬರಿಗೆ ಸೆಕೆಂಡ್ ರ್ಯಾಂಕ್, ಒಬ್ಬರಿಗೆ ಥರ್ಡ್ ರ್ಯಾಂಕ್ ಅಂತ. 3 ಇಲ್ಲ. ಪರಶಬ್ದಾರ್ಥ 2 ವಿನ 3 ಇಲ್ಲ. ಹಾಗಾಗಿ ನೀವು ಮತ್ತೆ 3ನೇ ರ್ಯಾಂಕ್ ಬರಲಿಕ್ಕಾಗಲ್ಲ. ಕಾರಣ ಏನಂದ್ರೆ, ಪರಶಬ್ದಕ್ಕೆ ನಿತ್ಯ ಲಿಂಗದೇಹದ ಸಂಬಂಧದಿಂದ ದೂರ ಆದವು 3 ಜನ ಇದ್ದಾರ. ಲಕ್ಷ್ಮಿ ಮತ್ತೆ ನಾರಾಯಣ ಇಬ್ಬರೇ. ಲಕ್ಷ್ಮೀ ನಾರಾಯಣರ ಮಧ್ಯದಲ್ಲಿ ಇನ್ನೊಬ್ಬ ಇದ್ದಿದ್ರೆ ಲಕ್ಷ್ಮೀ ಲಿಂಗದೇಹದಿಂದ ಮುಕ್ತಳಾದವು, ಅದೇ ಪರಶಬ್ದ ಅರ್ಥ. 3 ಇದ್ದಿದೆ, ಲಕ್ಷ್ಮಿ ಮಧ್ಯದಲ್ಲಿ ಇನ್ನೊಬ್ಬ, ನಂತರ ನಾರಾಯಣ ಇದ್ದಿದ್ರೆ ನೀವು ಕೇಳುವ ಪ್ರಶ್ನೆ ಸರಿ. 3 ಇದ್ದಿದ್ರೆ ನೋಡಿ ಪರಲಕ್ಷ್ಮಿ ಆಯಿತು. ಆವಾಗ ಮಧ್ಯದಲ್ಲಿ ಲಕ್ಷ್ಮೀನಾರಾಯಣ ಮಧ್ಯದಲ್ಲಿ ಒಬ್ಬ ಇದ್ರೆ ಅವನು ಪರತರ, ನಾರಾಯಣ ಪರತಮ ಆಗಲಿ ಅಲ್ವಾ? ಆದರೆ ಲಕ್ಷ್ಮೀನಾರಾಯಣನ ಮಧ್ಯದಲ್ಲಿ ಇನ್ನೊಬ್ಬನು ಸುಳುವುದಿಲ್ಲ. ಯಾಕೆಂದ್ರೆ 3 ಪರರಿಲ್ಲ. ಅಂದ್ರೆ ನಿತ್ಯದಲ್ಲಿಯೂ ಮುಕ್ತರಾದವರು, ಅಂದ್ರೆ ಸಂಸಾರ ಬಂಧನದಿಂದ ಪಾರಾದವರು ಯಾರೋ ಅವರನ್ನು ಪರ ಅಂತ ಕರಿಬೇಕು. 2 ಮಾತ್ರ ಪಾರಾಗಿದ್ದಾರೆ, 3ನೇವರು ಪಾರಾಗಿಲ್ಲ. ಹಾಗಾಗಿ ಇಲ್ಲಿ ಯಾವುದು? ಇಬ್ಬರೇ ಇರುವುದು ಪರ. ಪರಶಬ್ದಾರ್ಥ ಇಬ್ಬರೇ, 3 ಇಲ್ಲ. 3 ಇದ್ದಿದ್ರೆ ಲಕ್ಷ್ಮೀ ಪರಳು, ನಾರಾಯಣ ಮಧ್ಯೆ ಇನ್ನೊಬ್ಬಳಿದ್ರೆ ಅವನು ಪರತರ ಆಗ್ತಾ ಇದ್ದ, ನಾರಾಯಣ ಪರತಮ ಆಗ್ತಾ ಇದ್ದ. ರ್ಯಾಂಕ್ ಕೊಡ್ಲಿಕ್ಕೆ ಆಗೋಲ್ಲ, 2 ರ್ಯಾಂಕ್. 2 ಇದ್ದಾಗ 2 ರ್ಯಾಂಕ್ ಕೊಡು, 3ನೇ ರ್ಯಾಂಕ್ ಪ್ರಶ್ನೆ ಇಲ್ಲ ಅಲ್ಲಿ. ಹಾಗಾದ್ರೆ ಏನರ್ಥ ಆಯಿತು? ಇಬ್ಬರೇ ಇರುವುದರಿಂದಾಗಿ ಪರಮಾತ್ಮ ಪರ, ಪರಮಾತ್ಮನಿಗಿಂತೂ ಅನಂತ ಗುಣದಿಂದ ಅಧಿಕನಾದ ಸ್ವತಂತ್ರನಾದ ಅವಳನ್ನು ಆಳುವ ಪರಮಾತ್ಮ ಪರತರ. ಅವನಿಗಿಂತ ಮಿಗಿಲಾದವನಿಲ್ಲ. ಯಾಕಿಲ್ಲ ಅಂದರೆ ನಿತ್ಯ ಮುಕ್ತರಾದವರಲ್ಲಿ ಇಬ್ಬರೇ, 3ನೇ ಇಲ್ಲ. ಅಥವಾ ಲಕ್ಷ್ಮೀನಾರಾಯಣ ಮಧ್ಯೆ ಮತ್ತೊಬ್ಬ ಬಂದು ಅವನ ಪರತರ ಆಗ್ತಾ ಇದೆ, ವಿಷ್ಣು ಪರತಮ ಆಗ್ತಾ ಇದೆ. ಆ ಪ್ರಶ್ನೆನೇ ಬರಲ್ಲ ಅಂತ. ಹಾಗಾಗಿ ಪರತರ ಮತ್ತು ಪರತಮ ಅಂದ್ರೆ ಒಂದೇ ಅರ್ಥ, ಸರ್ವೋತ್ತಮ ಅಂತ ಅರ್ಥ. ಎಷ್ಟೇ ಹಾಕಿದ್ರು ಕೂಡ, ತಮ ಹಾಕಿದ್ರು ಕೂಡ ಅರ್ಥ ಅಷ್ಟೇ. ಅರ್ಥ ಆಯ್ತಾ? ಹೀಗೆ
ಕೃಷ್ಣ ಹೇಳ್ತಾನೆ, ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಮತ್ತಃ ಅನ್ಯತ ಪರತರಂ ನಾಸ್ತಿ. ಹೇಳುವಾಗ ಯತ್ಕಿಂಚಿತ್ ಚಿದಪಿ ನಾಸ್ತಿ. ಕಿಂಚಿತ್ ಕಿಂಚಿತ್ ಚಿತ್. ನೋಡಿ ಆ ಶಬ್ದ ಆಗುವಾಗ ಕಿಂಚಿದಸ್ತಿ ಕಿಂಚಿದಪಿ ನಾಸ್ತಿ. ಜಡ ಪದಾರ್ಥವೂ ಇಲ್ಲ, ಶುದ್ಧ ಚೈತನ್ಯ ಪದಾರ್ಥವೂ ಇಲ್ಲ. ಚಿತ್ ಕಿಂ ಅಸ್ತಿ ನ. ಮತ್ತಃ ಅನ್ಯತ ಪರತರಂ ನ ಕಿಂಚಿದಪಿ. ಕಿಂಚಿದಪಿ ಅಂದ್ರೆ ಅರ್ಥ ಏನು? ಚೈತನ್ಯವಾಗಲಿ, ಜಡವಾಗಲಿ, ಸ್ತ್ರೀಯಾಗಲಿ, ಪುರುಷನಾಗಲಿ ಯಾವ ಪದಾರ್ಥವೂ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ಈ ಒಂದು ಚೆನ್ನಾಗಿ ಹೇಳ್ತಾರೆ, ಆ ದೃಷ್ಟಾಂತ ಕೊಡುವಾಗ ನಾನು ಈಗ ಎಷ್ಟೋ ಸರ್ತಿ ಹೇಳಿದ್ದೇನೆ, ಈಗ ಮತ್ತೊಮ್ಮೆ ಅದನ್ನು ನೆನಪು ಮಾಡ್ತಾ ಇದ್ದೇನೆ. ಲೌಕಿಕ ದೃಷ್ಟಾಂತ ಒಂದು, ಇನ್ನೊಂದು ವೈದಿಕ ದೃಷ್ಟಾಂತ. ಉಪನಿಷತ್ತನ್ನು ಓದ್ಕೊಳ್ಳದೆ ಇದ್ದವರಿಗೆ ಇದು ಕನ್ವಿನ್ಸ್ ಆಗುವುದಿಲ್ಲ. ಅವರಿಗೆ ಲೌಕಿಕ ದೃಷ್ಟಾಂತವನ್ನೇ ಕೊಡಬೇಕು. ಆಧಾರ ಆಧೇಯ ಭಾವೇನ, ಆಶ್ರಿತ ಭಾವದಿಂದ ಪರಮಾತ್ಮ ಆಶ್ರಯನಾಗಿ ಉತ್ತಮ, ಆಶ್ರಿತವಾಗಿ ಇದು ಅಧಮ. ಇದಕ್ಕೆ ದೃಷ್ಟಾಂತ ಹೇಗೆ ಅಂದರೆ, ನೂಲಿನ ಮಣಿಯ ಒಳಗೆ ನೂಲು ಸೇರಿ ಒಳಗಿದ್ದು ನೂಲನ್ನು ಆ ಮಣಿಯನ್ನು ಧಾರಣೆ ಮಾಡುವಂತೆ ಪರಮಾತ್ಮ ಎಲ್ಲ ಜೀವರ ಒಳಗೆ ಸೇರಿಕೊಂಡು ಅವರನ್ನು ಧಾರಣೆ ಮಾಡ್ತಾನೆ, ಅವರ ಆಶ್ರಯ ಕೊಡ್ತಾನೆ, ಅವರ ಪಾಲನೆ ಪೋಷಣೆ ಮಾಡ್ತಾನೆ, ಅವರ ಸ್ಥಿತಿ ಇವನ ಅಧೀನ. ಇದು ಲೋಕ ದೃಷ್ಟಾಂತ. ಇನ್ನು ಸ್ವಲ್ಪ ಉಪನಿಷತ್ತನ್ನು ಓದಿಕೊಂಡವರಿಗೆ ವೈದಿಕ ದೃಷ್ಟಾಂತವನ್ನು ಕೊಡಬಹುದು. ಹೇಗೆ ಅಂದರೆ, ಸೂತ್ರೇ ಮಣಿಗಣ ಇವ ಅಂತುಂಟಲ್ಲಿ. ಸೂತ್ರ ಅಂದರೆ ದಾರ ಅಂತ ಒಂದರ್ಥ. ಸೂತ್ರ ಅಂದರೆ ಪ್ರಾಣನೆಂಬ ಸೂತ್ರ. ಗೌತಮ ಸೂತ್ರೇಣ ಅಂತ ಉಪನಿಷತ್ತು ಸೂತ್ರ ಅಂದರೆ ಮುಖ್ಯ ಪ್ರಾಣ ಅಂತ ಹೇಳ್ತದೆ. ಪ್ರಾಣ ಸೂತ್ರಂ ಮಹಾನ್ ಬ್ರಹ್ಮ ಚಿತ್ತಂ ವಾಯು ಬಲಂ ಧೃತಿ ಸ್ಥಿತಿ ಯೋಗಶ್ಚ ವೈರಾಗ್ಯಂ ಅಂತ ಹೇಳಿದಂತೆ ಪ್ರಾಣದೇವರು ಈ ಜಗತ್ತಿನ ಆಶ್ರಯ. ಅವರು ಸೂತ್ರ, ಪ್ರಾಣದೇವರು ಸೂತ್ರರಾದ್ರಿಂದಾಗಿ ಉಪನಿಷತ್ತಿನ ಸೂತ್ರ ಅವರು ಪ್ರಾಣದೇವರು. ಅವರನ್ನು ಆಶ್ರಯಿಸಿಕೊಂಡು ಮಣಿಗಣ ಇದೆ. ಅಲ್ಲಿ ರತ್ನದ ಸಮುದಾಯ ಅಂತ ಅಲ್ಲಿ ಅರ್ಥ. ಇಲ್ಲಿ ಏನು ಮಣಿಗಣ ಅಂದರೆ, ಮಣಿಗಳು ಅಂದರೆ ಉಪನಿಷತ್ತಿನ ಮಣಿ ತಗೊಳ್ಬೇಕು, ಉಪನಿಷತ್ತಿನ ಸೂತ್ರ ತಗೊಳ್ಬೇಕು, ಉಪನಿಷತ್ತಿನ ಮಣಿಯ ಗಣ ತಗೊಳ್ಬೇಕು, ಪೂರ್ತಿ ಉಪನಿಷತ್ತು. ಯಾಕೆ ಅಂದರೆ ಇದು ಉಪನಿಷತ್ತಿನ ಸಾರ ಹೇಳುತ್ತದಲ್ವ ಭಗವದ್ಗೀತೆ. ಉಪನಿಷತ್ತಿನ ಸಾರ ಹೇಳುವಾಗ ಉಪನಿಷತ್ತಿನ ಭಾಷೆಯಲ್ಲೇ ನಾವು ಅರ್ಥೈಸಬೇಕಾಗತ್ತೆ. ಅದೂ ಒಂದು ಅರ್ಥ ಹೇಳಲೇಬೇಕು. ಹಾಗಾಗಿ ಅಂಧೋ ಮಣಿಂ ಅವಿಂದತ ಅಂತ ಉಪನಿಷತ್ತು ಹೇಳ್ತಾರೆ. ಅಂಧೋ ಮಣಿಂ ಅವಿಂದತ ಅಂದರೆ ಕಣ್ಣಿಲ್ಲದವನು ಮಣಿಯನ್ನು ತಿಳಿದನು. ಕಣ್ಣಿಲ್ಲದವನು ಮಣಿಯನ್ನು ತಿಳಿದವನು ಅಂದರೆ ಒಗಟಿನಂತೆ ಇರತಕ್ಕಂಥದ್ದು. ಅಪರೋಕ್ಷ ಜ್ಞಾನವಿಲ್ಲದ ವ್ಯಕ್ತಿ ಅಂಧ. ಆತ ಪ್ರಯತ್ನಪಟ್ಟು ಉಪಾಸನೆ ಮಾಡಿ ಮಣಿರ್ಮುಖಂ ಪ್ರಧಾನಂಚ ಉತ್ತಮಸ್ಯ ವಚೋ ಭವೇತ್ ಅಂತ ಮಧ್ವಾಚಾರ್ಯರು ಹೇಳಿದಂತೆ ಪ್ರಧಾನನಾದ ಸರ್ವೋತ್ತಮನಾದ ಭಗವಂತನನ್ನು ತಿಳಿದ. ಮೊದಲು ಅವನು ಭಗವಂತನ ಅಪರೋಕ್ಷ ಜ್ಞಾನ ಇಲ್ಲದವನು ಅವನು ಕುರುಡ. ಅವನು ಗುರು ಅನುಗ್ರಹದಿಂದ, ಭಗವದ್ ಅನುಗ್ರಹದಿಂದ ಭಗವಂತ ಕಣ್ಣು ಕೊಟ್ಟಾಗ ಈ ಮಣಿಯನ್ನು, ಸರ್ವೋತ್ತಮನಾದ ಭಗವನ್ ಮಣಿಯನ್ನು ತಿಳಿದ. ಹಾಗಾದರೆ ಮಣಿ ಎಂಬುದಕ್ಕೆ ಉಪನಿಷತ್ತಿನಲ್ಲಿ ಪ್ರಧಾನನಾದ ಸರ್ವೋತ್ತಮನಾದ ನಾರಾಯಣನನ್ನು ಮಣಿ ಅಂತ ಕರೀತಾರೆ. ಮಣಿಯ ಗಣ
ಮಣಿಯ ಗಣ ಅಂದ್ರೆ ಮಣಿಯ ಪರಿವಾರದವರು ಅಂತ ಅರ್ಥ. ಶಿವಗಣ ಅಂದ್ರೆ ಏನ್ರಿ? ಶಿವಗಣ ಅಂದ್ರೆ ಏನ್ ಹೇಳ್ತೀರಿ ನೀವು? ಶಿವನ ಗಣ, ಶಿವನ ಪರಿವಾರ. ಮಣಿಗಣ ಅಂದ್ರೆ ಸರ್ವೋತ್ತಮನಾದ ನಾರಾಯಣನ ಪರಿವಾರದವರು ಅಂತ ಅರ್ಥ. ನಾರಾಯಣನ ಪರಿವಾರದವರು ಯಾರು? ನಾರಾಯಣನ ಆದೇಶವನ್ನು ಪರಿಪಾಲನೆ ಮಾಡ್ತಾ ಚಾಕ್ರಿ ಕೆಲಸ ಮಾಡುವವರು ಯಾರು? ಹೇ, ಇಷ್ಟು ದೇವತೆಗಳು, ತತ್ವಾಭಿಮಾನಿ ದೇವತೆಗಳು, ಇಂದ್ರಿಯಾಭಿಮಾನಿ ದೇವತೆಗಳು, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಮುಖ್ಯ ಪ್ರಾಣನ ದಾಸಭೂತರಾದವರು ಅವರು ಆಗ್ತಾರೆ ಇಂದ್ರಿಯಾಭಿಮಾನಿ ದೇವತೆಗಳು. ಹಾಗಾಗಿ ಮಣಿ ಅಂದರೆ ಸರ್ವೋತ್ತಮನಾದ ನಾರಾಯಣನ ದಾಸಭೂತರಾದ ಪರಿವಾರದರು ಇಂದ್ರಿಯಾಭಿಮಾನಿ ತತ್ವಾಭಿಮಾನಿ ದೇವತೆಗಳು. ಅವರೆಲ್ಲ ಯಾರನ್ನು ಆಶ್ರಯಿಸಿಕೊಂಡಿದ್ದಾರೆ? ಅವರಿಗೆ ಆಶ್ರಯ ಕೊಟ್ಟವರು ಯಾರು? ಪ್ರಾಣದೇವರಲ್ವೇ. ಉಪನಿಷತ್ತಿನ ಗೊತ್ತಾಗುವುದಿಲ್ವಾ? ಉಪನಿಷತ್ತಿನಲ್ಲಿ ಅರಾನಿಭ ರಥನಾಭವು ಅರಾಯಿವ ನತರಾಭವು, ರಥದ ನಾಭಿಯಲ್ಲಿ ಎಲ್ಲ ಏನು ಇದು ಇರುತ್ತೆ, ಕಡ್ಡಿಗಳು. ಅದು ಎಲ್ಲಿ ಆಶ್ರಯಿಸ್ಕೊಂಡಿರುತ್ತೆ? ರಥದ ಮಧ್ಯದಲ್ಲಿ ನಾಭಿ. ಅದು ನಾಭಿಯನ್ನು ಆಶ್ರಯಿಸ್ಕೊಂಡು ಯಾವುದಿದೆ? ಅರ. ಅದಕ್ಕೇನು ಅಲಗು ಚಕ್ರದ ಇತ್ತು. ಹಾಗೆ ಪ್ರಾಣದೇವರನ್ನು ಆಶ್ರಯಿಸಿಕೊಂಡು ಎಲ್ಲ ಇಂದ್ರಿಯಾಭಿಮಾನಿ ದೇವತೆ ಮಾಡ್ತಾರೆ. ಎಲ್ಲಿಯಾದರೂ ಪ್ರಾಣದೇವರು ಹೊರಟು ಬಿಟ್ರೆ ಅಲ್ಲಿ ಕುತ್ಕೊಳ್ಳಿಕ್ಕೆ ಆಗೋಲ್ಲ. ಯಾಕೆಂದ್ರೆ ನಾನೇ ಶ್ರೇಷ್ಠ ಅಂತೆಲ್ಲ ಹೇಳ್ಕೊಂಡ್ರು. ತಾನು ವರಿಷ್ಠ ಪ್ರಾಣ ಉವಾಚ ಅಹಮೇವ ಏತದ್ ಭಾಣಂ ಅವಷ್ಟಭ್ಯ ವಿಧಾರಯಾಮಿ. ನಾನೇ ಈ ಶರೀರವನ್ನು ಅವಲಂಬಿಸಿ ಇದನ್ನು ಧಾರಣೆ ಪೋಷಣೆ ಮಾಡ್ತಾ ಇದ್ದೇನೆ. ಅವರು ನಂಬಿಲ್ಲ. ಆಗ ಅವರಿಗೆ ನಂಬಿಕೆ ಹುಟ್ಟುವಂತೆ ಒಂದು ಚಮತ್ಕಾರ ತೋರಿಸ್ತಾನೆ ಮುಖ್ಯ ಪ್ರಾಣ. ಇದ್ದಕ್ಕಿದ್ದಾಗೆ ದೇಹದಿಂದ ನಿರ್ಗಮಿಸಲಿಕ್ಕೆ ಶುರು ಮಾಡಿದಾಗ ಆ ತತ್ವಾಭಿಮಾನಿ ಇಂದ್ರಿಯಾಭಿಮಾನಿ ದೇವತೆಗಳು ದೊಡ್ಡ ಜೇನು ನೊಣ, ರಾಜ ಜೇನು ನೊಣ, ಆ ಜೇನು ಗೂಡಿನಿಂದ ಹೊರಟು ಆಗ ಎಲ್ಲ ಪರಿವಾರ ಜೇನುಗಳು ಹೊರಟು ಹೋಗುವಂತೆ ಈ ದೇಹದಿಂದ ನಿರ್ಮಗ್ಲಿ ಸುರಾಡಿದ್ರು. ಓ ಬೇಡಪ್ಪ, ಶಾಂತಾಮೂರ್ತಿ ಮೂರ್ತಿಯನ್ನು ಶಾಂತ ಮಾಡು, ನಮಗೆ ನೀನಿಲ್ಲದ್ರೆ ಇಲ್ಲಿ ಕುತ್ಕೊಳ್ಳಿಕ್ಕೆ ಆಗೋಲ್ಲ ಅಂತ ಹೇಳಿದರು. ಹಾಗಾದರೆ ಈ ಪ್ರಾಣದೇವರು ಅವರಿಗೆಲ್ಲ ಆಶ್ರಯ ಕೊಟ್ಟು ಪ್ರಾಣನ ಆಶ್ರಯದಲ್ಲಿ ಎಲ್ಲವರು ಇರ್ತಾರೆ. ತತ್ವಾಭಿಮಾನಿ ದೇವತೆಗಳು ಒಂದು ಅರ್ಥ ಆಗಿದೆಯೋ ಇಲ್ಲೋ? ಆಗಿದೆಯೋ ಇಲ್ಲೋ? ಉಪನಿಷತ್ತು ಹೇಳ್ತದೋ ಇಲ್ಲೋ? ಚಕ್ರದ ಕಡ್ಡಿಗಳೆಲ್ಲ ಚಕ್ರದ ನಾಭಿಯಲ್ಲಿ ಆಶ್ರಯಿಸಿಕೊಂಡಿರುವಂತೆ ಗಾಡಿಯ ನಾಭಿಯಲ್ಲಿ ಹಾಗೆ ಎಲ್ಲ ಆಶ್ರಯಿಸಿಕೊಂಡಿದ್ದಾರೆ. ಹಾಗೆ ಅದು ಒಂದು ದೃಷ್ಟಾಂತ ಇಲ್ಲಿ ಹೇಳಬಹುದು. ಹೀಗೆ ಲೌಕಿಕ ದೃಷ್ಟಾಂತ ಮತ್ತು ಯಾವ ದೃಷ್ಟಾಂತ? ವೈದಿಕ ದೃಷ್ಟಾಂತ. ಎರಡು. ಓದ್ಕೊಂಡವರಿಗೆ, ಶಾಸ್ತ್ರವನ್ನು ಓದ್ಕೊಂಡವರಿಗೆ ಎರಡು, ಲೌಕಿಕ ವೈದಿಕ. ಓದ್ಕೊಳ್ಳಿದ್ದವರಿಗೆ ಕನ್ವಿನ್ಸ್ ಆಗೋದಿಲ್ಲ, ಅದಕ್ಕೆ ಲೌಕಿಕ ಮಾತ್ರ ದೃಷ್ಟಾಂತ ಇಟ್ಕೊಂಡು ಹೇಳಬೇಕು. ಅಂತೂ ಇಂತೂ ಪ್ರಾಣದೇವರು ಎಲ್ಲ ತತ್ವಾಭಿಮಾನಿ ದೇವತೆಗಳ ಆಶ್ರಯ ಅಂತ ಹೇಳುವಾಗ ಹರಿ ಸರ್ವೋತ್ತಮದ ಜೊತೆಗೆ ವಾಯು ಜೀವೋತ್ತಮವೂ ಇಲ್ಲಿ ಸೂಚ್ಯವಾಯಿತು ಅಂತ ತಿಳ್ಕೊಳ್ಬೇಕಾಗ ಸರಿ. ಇದು ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕಾದದ್ದು ಹರಿಸರ್ವೋತ್ತಮತ್ವ ಜ್ಞಾನ. ಪ್ರತಿಯೊಬ್ಬರೂ ಭಗವಂತ ಈ ಪ್ರಕೃತಿಯಿಂದ ಭೂಮಿ ಮೊದಲಾದಂತಹ ಅಷ್ಟ ಕಾರ್ಯಗಳನ್ನು ವಿಕಾಸಗೊಳಿಸಿ ಅದಕ್ಕೆ ನಿಯಾಮಕನಾಗಿದ್ದು ನಿಯಮನ ಮಾಡ್ತಾ ಅದರ ಅಸ್ತಿತ್ವಕ್ಕೆ ಕಾರಣನಾಗಿದ್ದಾನೆ. ಇದು ಜನರಲ್ ಜ್ಞಾನ. ಪ್ರತಿಯೊಬ್ಬರೂ ಮುಮುಕ್ಷುಗಳು ತಿಳಿಕೊಳ್ಳಲೇಬೇಕಾದ, ಸರ್ವರಿಗೂ ಮುಮುಕ್ಷುಗಳಿಗೆ ಸಂಬಂಧಪಟ್ಟ ಪ್ರಮೇಯಗಳನ್ನು ಹೇಳಿದ್ರು. ಇದನ್ನು ಜ್ಞಾನ ಅಂತ ಕರೀತಾರೆ. ಇನ್ನು ಮುಂದೆ ವಿಶೇಷ ಜ್ಞಾನ, ಅದು ಎಲ್ಲರೂ ಅದನ್ನು ತಿಳ್ಕೊಂಡು ಉಪಾಸನೆ ಮಾಡುವಂತಹ ಮಾಡಬೇಕಾಗಿಲ್ಲ. ತಿಳ್ಕೊಳ್ಳಿ, ಪ್ರತಿಯೊಬ್ಬರು ತಿಳ್ಕೊಂಡು ಉಪಾಸನೆ ಮಾಡಲಿಕ್ಕಲ್ಲ, ಅದು ಅವರವರ ವೈಯಕ್ತಿಕವಾದ ಸಿದ್ಧಿಗೆ ಸಂಬಂಧಪಟ್ಟ ವಿಶೇಷ ಜ್ಞಾನ, ವಿಶೇಷ ಪ್ರಮೇಯ, ವಿಶೇಷ ಮಹಿಮೆ. ಅದನ್ನು ಈಗ ಹೇಳಲಿಕ್ಕೆ ಕೃಷ್ಣ ಶುರು ಮಾಡಿದ್ದಾರೆ. ಅದು ವಿಜ್ಞಾನ. ಅದನ್ನೆಲ್ಲರೂ ಹಾಗೆ ಹೇಳ್ತಾರೆ, ವಿಜ್ಞಾನ. ಅದು ಒಟ್ಟಿಗೆ 4 ಶ್ಲೋಕದಲ್ಲಿ ಅದನ್ನು ನಿರೂಪಣೆ ಮಾಡ್ತಾನೆ ಕೃಷ್ಣ. ವಿಶೇಷ ಪ್ರಮೇಯವನ್ನು, ವಿಶೇಷ ಮಹಿಮೆಯನ್ನು. ಅದು ಎಲ್ಲರಿಗೂ ಸಂಬಂಧಪಟ್ಟದ್ದಾಗಲಿಕ್ಕಿಲ್ಲ. ಉಪಾಸನೆಗೆ ಕೆಲವರಿಗೆ ಸಂಬಂಧಪಟ್ಟದ್ದಾಗಿರ್ಬೋದು. ಅದನ್ನು ಹೇಳ್ತಾನೆ.
ಭೂಮಿ ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿಸೂರ್ಯಯೋ ಪ್ರಣವ ಸರ್ವ ವೇದೇಶು ಶಬ್ದಕ್ಕೆ ಪೌರುಷಂ ಋಷು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಇದರ ಅರ್ಥವನ್ನ ಸ್ವಲ್ಪ ಒಂದು ರೀತಿಯಾಗಿ ಮೇಲ್ನೋಟಕ್ಕೆ ಅರ್ಥವ ತೋರ್ತದೆ. ನೀರಿನಲ್ಲಿ ಏನಿದೆ ಹೇಳಿ? ನೀರಿನಲ್ಲಿ ಅಸಾಧಾರಣವಾದ ಗುಣ ಯಾವುದು ಹೇಳ್ರಿ? ಹೇಳಿ. ನೀರಿನಲ್ಲಿ ಒಂದು ವಿಶಿಷ್ಟವಾದ ಗುಣ ಏನು? ರಸ. ಯಾವ ರಸ ಹೇಳಿ? ಒಗರು ರಸ ಅಲ್ಲ. ಈಗ ಅದೇ ಸಿಗ್ತದೆ ಇಟ್ಕೊಳ್ಳೋಣ. ಎಷ್ಟೋ ಜನರ ಸತ್ರ ನೀರು ಕೊಡೋದು, ಅದು ಮಧುರ ರಸ. ನೀರಿನಲ್ಲಿ ಸಹಜವಾಗಿರುವುದು ಮಧುರ ರಸ. ಆದರೆ ಇನ್ನೇನಾದರೂ ಸೇರ್ಕೊಂಡ್ರೆ ಅದು ಸಹಜ ಅಲ್ಲ. ನೀರಿನಲ್ಲಿ ಸಹಜವಾದದ್ದು ಮಧುರ ರಸ. ಕೃಷ್ಣ ಹೇಳ್ತಾನೆ, ನೀರಿನಲ್ಲಿ ಏನು ಮಧುರ ರಸ ಇದೆ ಅದು ನಾನು. ಚಂದ್ರ ಸೂರ್ಯನಲ್ಲಿ ಜಗತ್ತನ್ನು ಬೆಳಗಿಸುವ ಒಂದು ಪ್ರಕಾಶ ಏನಿದೆ ಅದು ನಾನು. ವೇದದಲ್ಲಿ ಓಂಕಾರ ನಾನು, ಪುರುಷರಲ್ಲಿ ಪೌರುಷ ನಾನು. ಇದು ನಮಗೆ ತಲೆ ವಿಷಯ ಇದೆ. ಏನ್ರಿ? ರಸ ದೇವರ, ರಸ ಜಡ ಪದಾರ್ಥ, ಅದು ದೇವರಾಗೋದು ಹೇಗೆ? ಅಥವಾ ಸೂರ್ಯ ಪ್ರಭೆ ಅದು ದೇವರಾಗುವುದು ಹೇಗೆ? ಅಥವಾ ಓಂಕಾರವೇ ದೇವರ? ಓಂ ಎಂಬ ಶಬ್ದ ದೇವರಾಗ್ತಾನ? ಅಥವಾ ಪುರುಷರಲ್ಲ ಪೌರುಷ ದೇವರ? ಅಲ್ಲ. ಆದ್ರೆ ಹೇಳ್ಕೊಂಡ. ಈ ರೀತಿಯಾಗಿ ಹೇಳಿಕೊಳ್ಳುವುದರ ಔಚಿತ್ಯ ಏನು ಎಂಬುದಾಗಿ ಹೇಳಿದಾಗ ಹೇಳಿಕೊಂಡಾಗ ಅದಕ್ಕೆ ಆಚಾರ್ಯರು ಅರ್ಥ ವಿವರಣೆ ಮಾಡ್ತಾ ಇದ್ದಾರೆ. ಅದರ ಅಭಿಪ್ರಾಯ ಏನು ಅಂದರೆ, ನೋಡಿ, ನೀರಿನಲ್ಲಿ ಸಾರಭೂತವಾದ ಅಸಾಧಾರಣ ಸ್ವಾಭಾವಿಕವಾದ ಧರ್ಮ ಮಾಧುರ್ಯ ರಸ. ಆದರೆ ಬೇರೆ ಎಲ್ಲ ಗುಣಗಳು ನೀರಿನಲ್ಲಿ ಇಲ್ಲಂತಿಲ್ಲ. ನೀರಿನಲ್ಲಿ ಬಹಳ ಗುಣಗಳಿದೆ. ಸ್ಪರ್ಶ ಇಲ್ಲವೇ? ಉಂಟು. ಸಂಖ್ಯಾ ಎಂಬ ಗುಣ ಇಲ್ಲವೇ? ಉಂಟು. ಎಲ್ಲ ಗುಣಗಳಿದೆ. ಅದರಲ್ಲಿ ನೀರಿನಲ್ಲಿ ಒಂದು ಅಸಾಧಾರಣವಾದ ಗುಣ ಯಾವುದು ಅಂದರೆ ಅದು ರಸ. ಆ ರಸ ಅದು ನೀರಿನ ಗುಣವಾಗಿಯೇ ಉಳಿಯುವಂತೆ ಮಾಡಿದವನು ನಾನು. ನೀರಿನ ಗುಣಗಳಲ್ಲಿ ರಸಕ್ಕೆ ಶ್ರೇಷ್ಠತ್ವ ಕೊಟ್ಟವನು ನಾನು. ಆ ರಸದಲ್ಲಿರುವ ಸಾರವನ್ನು ಗ್ರಹಣ ಮಾಡುವನು ನಾನು. ಇಷ್ಟು ಅರ್ಥದಲ್ಲಿ ಕೃಷ್ಣ ಏನು ಹೇಳ್ತಾನಂದ್ರೆ ರಸೋಹಂ ಅಪ್ಸು. ಅದೆಲ್ಲ ಹೇಳ್ತಾ ಕೂತ್ಕೊಳ್ಳಿಕ್ಕಾಗಲ್ಲ. ಹೀಗೆ ಹೇಳಲಿಕ್ಕಾಗತ್ತಾ? ನಾನು ನೀರಿನ ರಸದ ರಸತ್ವ ನಿಯಾಮಕ, ಅದಕ್ಕೆ ಶ್ರೇಷ್ಠತ್ವವನ್ನು ಕೊಟ್ಟವನು, ಅದನ್ನೆಲ್ಲ ಭೋಜನ ಮಾಡುವನು. ಇಷ್ಟು ಹೇಳಿದ್ರೆ ದೊಡ್ಡದಾಗತ್ತೆ. ಟೈಮ್ ಶಾರ್ಟ್ ಟೈಮಲ್ಲಿ ಹೆಚ್ಚು ಗುಣ ಹೇಳಬೇಕು. ಗೊತ್ತುಂಟ ನಿಮಗೆ? ನಿಮಗೆ ಗೊತ್ತಿಲ್ಲ. ಕೆಲವು ಸಂದರ್ಭದಲ್ಲಿ ಕನ್ಫ್ಯೂಷನ್ ಆಗುವ ರೀತಿಯಲ್ಲಿ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರ ವಿವಕ್ಷೆ ಬೇರೆ ಇರುತ್ತೆ. ಯಾಕಂದ್ರೆ ಹೆಚ್ಚು ಒಂದು ಶಬ್ದ ಹೇಳಿದರೆ ತುಂಬ ದೇವ್ರ ಗುಣ ಹೇಳಿ, ಅದಕ್ಕೆ ನೀವು ಬಿಡಿ ಬಿಡಿಯಾಗಿ ಒಂದೊಂದೇ ಶಬ್ದದಿಂದ ಒಂದೊಂದೇ ಗುಣ ಹೇಳ್ತಾ ಕೂತ್ಕೊಂಡ್ರೆ ಅದಕ್ಕೆ ಕುತೂಹಲ. ಬೇಗ 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 ಹೇಳಬೇಕು ಅಂತ ಈಗ ವಿವರಿಸ್ಬೇಕಾಗತ್ತೆ. ಹೀಗೆ ಹೇಳಬೇಕ ಕೃಷ್ಣ, ಅಹಂ ಅಪಾಂ ರಸಸ್ಯ ನಿಯಾಮಕ, ಅಪಾಂ ರಸಸ್ಯ ಭೋಕ್ತ, ಅಪಾಂ ಶ್ರೇಷ್ಠ ಧರ್ಮತ್ವಸ್ಯ ನಿಯಾಮಕ. ಅಬ್ಬಬ್ಬಾ, ಎಷ್ಟೊತ್ತಾಯ್ತು ರೀ? ಒಂದು 3 ಗುಣ ಹೇಳಲಿಕ್ಕೆ 3 ವರ್ಡ್ ಪ್ರಯೋಗ ಮಾಡಬೇಕಾಗತ್ತೆ. ಅದಕ್ಕೆ ಸರಿ ಅನಿಸೋದಿಲ್ಲ. ಅದು ಹೇಳ್ತಾರೆ, ಆ ಮಹಾನುಭಾವಳ ವೇದಾಭಿಮಾನಿನಿಯಾಗಿರ್ತಕ್ಕಂಥವಳು ಲಕ್ಷ್ಮೀದೇವಿ. ಅವಳಿಗೆ ಮಿಗೇ ಹರುಡದಿಂಪಾಡಿ ಪಗೊಳುವ ತ್ರಿಗುಣಮಾನಿ ಜಗನ್ನಾಥದಾಸರು ಹೇಳ್ತಾರೆ, ಅವಳು ಸಕಲ ನಿಗಮ ತತಿಗಳ ಅತಿಕ್ರಮಿಸಿ ಬಗೆ ಬಗೆಯ ನೂತನವ ಕಾಣುತ್ತ ಪಾಡಿ ಪಗುಳುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸರು. ಅದು ಹೇಳ್ತಾರೆ ಜಗನ್ನಾಥಾಸರು. ಆ ವೇದಾಭಿಮಾನಿ ಲಕ್ಷ್ಮೀ ದೇವಿಗೆ ತುಂಬ ಗುಣ ಹೊಸ ಹೊಸ ತೊಳಿತಾ ಇರ್ತದಂತೆ.
ಅದಕ್ಕೆ ಆ ಗುಣ ಫ್ಲಾಶ್ ಆಗ್ತಾ ಇರುವಾಗ ಬೇಗ 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 ಹೇಳಬೇಕಂತ ತವಕ ಅವಳಿಗೆ. ಅದಕ್ಕೆ ಅವಳು ಏನು ಮಾಡ್ತಾಳೆ ಗೊತ್ತುಂಟಾ? ಈಗ ಹೇಳಿಬಿಡ್ತಾಳೆ, ವಿವರಣೆ ಕೊಡ್ಲಿಕ್ಕೆ ಹೋಗಲ್ಲ. ಅಂದ್ರೆ ಒಂದು ಹೇಳಿದ್ರೆ ಅದಕ್ಕೆ ಅಪಾರ್ಥ ಆಗೋದು ಜಾಸ್ತಿ ಪಾಮರರಿಗೆ. ಆದರೆ ಆ ಗುಣವನ್ನು ಹೇಳಿದಾಗ ಅದನ್ನು ಬಿಡಿಸ್ಲಿಕ್ಕೆ ಹೋಗಲ್ಲ ಅವಳು. ಬಿಡಿಸ್ತಾ ಇದ್ರೆ ಆಗುದಿಲ್ಲ, ಈ ಗುಣ ಹೇಳಲಿಕ್ಕೆ ಆಗೋಲ್ಲ, ಹೊಳಿತಾ ಇರ್ತದೆ ಗುಣ. ಹೇಳ್ಬೇಕಂತ ತವಕ. ಒಂದು ಗುಣ ಹೇಳಿ ಅದನ್ನು ವಿವರಣೆ ಕೊಡ್ತಾ ಬಂದ್ರೆ ಆ ಗುಣಾಂತರ ಹೇಳಲಿಕ್ಕೆ ತೊಂದರೆ ಆಗುತ್ತೆ, ಅಡೆತಡೆ ಬರುತ್ತೆ. ಗುಣಾಂತರವನ್ನು ಹೇಳಬೇಕಂತ ಕುತೂಹಲ ಇರುವಾಗ ಒಂದು ಗುಣ ಯಾವುದೋ ಒಂದು ಶಬ್ದದಿಂದ ಹೇಳಿದ್ರೆ ಅದನ್ನು ಬಿಡಿಸ್ಲಿಕ್ಕೆ ಹೋಗಲ್ಲ ಅವಳು. ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತುಂಟು. ಎಷ್ಟು ಅರ್ಥ ಗೊತ್ತುಂಟ ಇದಕ್ಕೆ? ಇದನ್ನು ಬಿಡಿಸುವುದಿಲ್ಲ. ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ಬಂದಿದೆ. ಬೇರೆಯವರಿಗೆ ಅರ್ಥ ಆಗೋದೇನು? ದೇವರಿಗೆ ಸದೃಶ ಪದಾರ್ಥವೂ ಇಲ್ಲ, ವಿಜಾತೀಯ ಪದಾರ್ಥವೂ ಇಲ್ಲ, ಅವನಲ್ಲಿ ಭಿನ್ನವಾದ ಯಾವ ಪದಾರ್ಥವೂ ಇಲ್ಲ, ಅವನೊಬ್ಬನೇ ಇದು ಅಂತ ಒಂದು ಅರ್ಥ ಆಗತ್ತೆ. ಒಂದು ತತ್ವ ಅದ್ವಿತೀಯ ತತ್ವ, ಎರಡನೇ ಪದಾರ್ಥವೇ ಇಲ್ಲ ಅಂತ ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ಅಪಾರ್ಥ ಬರುವ ರೀತಿಯಲ್ಲಿ ವೇದಾಭಿಮಾನಿನಿ ಹೇಳ್ತಾಳೆ. ಇದನ್ನೇ ವಿವರಣೆ ಮಾಡಬೇಕೋ ಬೇಡೋ? ಅವಳು ಹೇಳ್ತಾಳೆ, ನನ್ನ ಮಗ ಬರ್ತಾನೆ, ಅವನು ಬಿಡುತ್ತಾನೆ, ನನಗೆ ಗಂಡನ ಗುಣ ಹೇಳಲಿಕ್ಕೆ ನನಗೆ ಟೈಮ್ ಇಲ್ಲ, ನಾನು ಹೋಗ್ತೇನೆ, ನನ್ನ ಮಗ ಬರ್ತಾನೆ, ಅವನು ಹೇಳ್ತಾನೆ ಅಂತ. ನಾನು ಹೇಳಲಿಕ್ಕೆ ಹೋಗಲ್ಲ ಅಂತ ಹೇಳ್ತಾಳೆ ಅವಳು. ಯಾಕೆ? ಅವಳಿಗೆ ಗುಣ ಹೇಳಬೇಕು, ಫ್ಲಾಶ್ ಆಗ್ತಾ ಇರ್ತದೆ ಅವಳಿಗೆ. ನನ್ನ ಮಗ ವಿವರಿಸ್ತಾನೆ, ನೀನು ನನ್ನನ್ನು ಕೇಳಬೇಡಿ ಅಂತ ಹೇಳ್ತಾಳೆ. ವಿವರಿಸಲಿಕ್ಕೆ ಹೋಗಲ್ಲ ಅವಳು. ಮತ್ತೆ ಅಸುರ ಜನರಿಗೆ ತಪ್ಪಾಗಿ ಅರ್ಥ ಆಗ್ಬೇಕಂತ ಅವಳು ವಿವರಿಸೋದಿಲ್ಲ. ಇನ್ನು ಗುಣಾಂತರ ಕುತೂಹಲ, ಸಜ್ಜನರಿಗೆ ನನ್ನ ಮಗ ಬಂದು ಮಧ್ವ ರೂಪದಲ್ಲಿ ಹೇಳ್ತಾನೆ ಅಂತ. ಅದನ್ನು ಮಧ್ವಾಚಾರ್ಯರು ಅದನ್ನ ಗುಣಾಂತರ ಕುತೂಹಲ ಅಂತ ವಿವರಣೆ ಮಾಡ್ಲಿಕ್ಕೆ ಹೋಗಲ್ಲ ಅಂತ. ಹಾಗಾದ್ರೆ ಮಧ್ವಾಚಾರ್ಯರು ಅದಕ್ಕೆ ಅರ್ಥ ಹೇಳಿದರು. ಏನಂತ? ಏಕಮೇವ ಅದ್ವಿತೀಯಂ ಅಂದ್ರೆ ಏಕ ಏವ ಅದ್ವಿತೀಯ ಬ್ರಹ್ಮ. ಏಕ ಏವ ಅಂದ್ರೆ ದೇವರು ಒಬ್ಬನೇ ಅಂದ್ರೆ ಅರ್ಥ ಅಲ್ಲ. ಅದಕ್ಕೆ ದೇವರಲ್ಲಿ ಅವನ ಶರೀರ ಇದೆ, ಅವನ ಆನಂದಾದಿ ಗುಣಗಳಿದೆ, ಅವನ ಕ್ರಿಯೆಗಳಿದೆ. ಅದು ಏಕಮೇವ. ಅವನಿಗೂ ಅವನ ಗುಣಗಳಿಗೆ ಭೇದವೇ ಇಲ್ಲ, ಅಭಿನ್ನ. ಭೇದಾಭೇದವೂ ಇಲ್ಲ, ಏವ ಭೇದಾಭೇದವೂ ಇಲ್ಲ. ಏಕಮೇವ ಅಂದ್ರೆ ದೇವರು ದೇವರ ಗುಣಕ್ಕೂ, ದೇವರು ದೇವರ ದೇಹಕ್ಕೂ, ದೇವರು ದೇವರ ಕ್ರಿಯೆಗೂ ಅವನು ಏಕವೆಂದ ಜ್ಞಾನಾನಂದಾದ್ಯಭಿನ್ನತ್ವ ಏಕ. ಅದು ಏಕ ಏವ. ಏಕ ಏವ ಅಂದ್ರೆ ಅಭೇದವೇ ಇರುವುದು, ಭೇದವೂ ಇಲ್ಲ, ಭೇದಾಭೇದ ಇಲ್ಲ, ಅಭೇದವೇ ಇರುವುದು. ಅಥವಾ ಏಕ ಹೀಗೆ ಅರ್ಥ ಆದ್ರೆ ಏವ ಶಬ್ದಕ್ಕೆ ಅವನಿಗೆ ಸದೃಶನಾದವನು ಇಲ್ಲ, ದೇವರಿಗೆ ಸದೃಶನಾದವನು ಇಲ್ಲ. ಅಥವಾ ಅದ್ವಿತೀಯ ಅಂದ್ರೆ ಸಮಃ ಅಧಿಕ, ಸಮನೂ ಇಲ್ಲ ಅಧಿಕನೂ ಇಲ್ಲ. ದೇವರಿಗೆ ಸಮಾನನಾದವಲ್ಲ, ದೇವರಿಗಿಂತ ಉತ್ತಮ ಇಲ್ಲ. ಇದನ್ನು ಬಿಡ್ಲಿಕ್ಕೆ ಹೋಗಲ್ಲ ವೇದ, ಅರ್ಥ ಹೋಗುತ್ತೆ. ಮಧ್ವಾಚಾರ್ಯ ಬಿಡಿಸಿದರು. ಇನ್ನೊಂದು ಸರ್ವಂ ಕಲ್ವಿದಂ ಬ್ರಹ್ಮ. ನೋಡಿ ಅಪಾರ್ಥ ಆಗ್ತದಲ್ಲ. ಸರ್ವಂ ಕಲ್ವಿದಂ ಅಂದ್ರೆ ಏನರ್ಥ ಆಗತ್ತೆ? ಬ್ರಹ್ಮನಿಗೂ ಜಗತ್ತಿಗೂ ಅಭೇದ ಇದೆ ಅಂತ ಅರ್ಥ ಆಗತ್ತೆ. ಆದರೆ ಲಕ್ಷ್ಮೀ ದೇವಿಗೆ ಏನು ಅಭಿಪ್ರಾಯ ಇದೆ ವೇದಾಭಿಮಾನಿಗೆ ಅಂದ್ರೆ, ಅಥವಾ ಆ ಮಂತ್ರದ ದೃಷ್ಟಾರನಿಗೆ ಏನು ಅಭಿಪ್ರಾಯ ಇರುತ್ತಂದ್ರೆ, ಇಷ್ಟು ಚಿಕ್ಕ ಪುಟ್ಟ ಒಂದು ಇದು ವಚನದಿಂದ ತುಂಬ ದೇವರ ಗುಣ ಹೇಳಬೇಕಂತ ಅವನಿಗೆ ತವಕ. ಲಕ್ಷ್ಮಿಗೂ ಹಾಗೆ ತವಕ ಇರುತ್ತೆ. ಅದಕ್ಕೆ ಈಗ ಏನು ಅರ್ಥ ಹೇಳಬೇಕು ಅದೇ ಹೇಳ್ತಾರೆ. ತ್ವದಧೀನಂ ಯತಃ ಸರ್ವಂ ಸೃಷ್ಟಾ ಪಾತಾ ನಿಯಂತಾ ಚ ಸರ್ವಸ್ಯ ಸ್ಥಿತ ಪ್ರಕಾಶಿತ ಅತಃ ಸರ್ವೋಸೀತಿ ಋಷಿಭಿಸ್ತುತಃ ಅಂತ ಒಂದು ಮಾತು ಹೇಳ್ತಾರೆ. ನೋಡಿ ಈಗ ಏನು ಹೇಳಬೇಕಾಗಿದೆ? ಸರ್ವಂ ಕಲ್ವಿದಂ ಬ್ರಹ್ಮ ಅಂತ. ಇದು ಮೇಲ್ನೋಟಕ್ಕೆ ಅಪಾರ್ಥ ಕೊಡುತ್ತೆ. ಆದರೆ ಈ ಒಂದು ವಚನದಿಂದ ದೇವರ ಬಹುಗುಣಗಳನ್ನು ಹೇಳಿದಾಗ ಆಗತ್ತೆ. ಬಹುಗುಣ ಲಾಭ ಆಗಲಿ ಎಂಬ ದೃಷ್ಟಿಯಿಂದ ಒಂದು ಶಬ್ದ ವಚನದಿಂದ, ಒಂದು ವಾಕ್ಯದಿಂದ ದೇವರ ಬಹುಗುಣವನ್ನು ನಾನು ಹೇಳಬೇಕು ಎಂಬ ತವಕ ಆ ಮಹಾತಾಯಾದ ಲಕ್ಷ್ಮಿಗಿರುತ್ತೆ, ಮಂತ್ರದೃಷ್ಟಾರಿಗೂ ತಕ್ಕ ಮಟ್ಟಿಗೆ ಇರುತ್ತೆ. ಆದ್ರಿಂದಾಗಿ ಅವರು ಏನ್ ಮಾಡ್ತಾರೆ ಅಂದ್ರೆ, ಅಪಾರ್ಥ ಬರುವ ರೀತಿಯಲ್ಲಿ ಇದ್ರೂ ಕೂಡ ಅವರು ದೃಷ್ಟಿ ಬೇರೆ ಇರುತ್ತೆ. ಆದ್ರಿಂದಾಗಿ
ಬಹುಗುಣ ವಿವಕ್ಷೆಯಿಂದ ಏಕವಚನದಿಂದ ಒಂದೇ ಮಾತಿನಿಂದ ಬಹುಗುಣಗಳು ಲಾಭ ಆಗಬೇಕು, ಬಹುಗುಣ ಕೀರ್ತನೆ ಆಗಬೇಕು. ತಮಕ ಅದಕ್ಕೆ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳಿದ್ರು. ಅರ್ಥ ಏನು ಗೊತ್ತುಂಟಾ? ಏನರ್ಥ ಗೊತ್ತುಂಟಾ? ಸರ್ವಸ್ಯ ಸೃಷ್ಟ, ಸರ್ವ ಜಗತ್ತಿನ ಸೃಷ್ಟಾರ, ಸರ್ವ ಜಗತ್ತಿನ ಪಾಲನಕರ್ತ, ಸರ್ವ ಜಗತ್ತಿನ ನಿಯಮನಕರ್ತ, ಸರ್ವ ಜಗತ್ತಿನ ಸಂಹಾರಕರ್ತ, ಸರ್ವ ಜಗತ್ತಿನ ಪ್ರಕಾಶಕ, ಸರ್ವ ಜಗತ್ತಿನ ಸೃಷ್ಟಿ ಸತ್ತ ಪ್ರತೀತಿ ಪ್ರವೃತ್ತಿಗೆ ಕಾರಣ. ಇಷ್ಟರ್ಥ ಬಂದ್ಬಿಡುತ್ತೆ. ಇದನ್ನೀಗ ಇದೇ ಅರ್ಥವನ್ನ ನೋಡಿ, ಇಷ್ಟು ಗುಣಗಳ ಹೇಳಿಕೆ ಸರ್ವಸ್ಯ ಸೃಷ್ಟ, ಸರ್ವಸ್ಯ ಸಂಹರ್ತ. ಎಷ್ಟು ಶಬ್ದ ಹೇಳಬೇಕ್ರಿ, ಎಷ್ಟು ಟೈಮ್ ವೇಸ್ಟು. ಈಗ ಹೇಳಿಕೆ ಅವ್ರಿಗೆ ಇಷ್ಟ ಆಗೋಲ್ಲ, ಅವರ ಮಟ್ಟ ಜ್ಞಾನ ಮಟ್ಟದ್ದು. ಅದಕ್ಕೆ ಕುತೂಹಲದಿಂದ ಅವಳು ಬಿಡ್ಲಿಕ್ಕೋ ಇಷ್ಟು ಗುಣ ಗೊಂಚಲು ಸಿಕ್ಕಿಬಿಡತ್ತೆ ನನಗೆ. ಸರ್ವಂಕಲ್ವಿದಂ ಬ್ರಹ್ಮ ಅಂದ್ರೆ ಇಷ್ಟು ಅರ್ಥ ತುಂಬಿಕೊಂಡು ಅವಳು ಹೇಳ್ತಾಳೆ. ಹಾಗಾಗಿ ಪೆದ್ದುಗಳಿಗೆ ಅರ್ಥ ಆಗೋದು, ಆದರೆ ಜ್ಞಾನಿಗಳಿಗೆ ಬಹು ಅರ್ಥ, ಬಹುಗುಣ ಲಾಭ ಆಗತ್ತೆ. ಚಿಕ್ಕ ವಚನದಿಂದ ಬಹುಗುಣ ಲಾಭ ಆಗತ್ತಲ್ಲ, ಇದನ್ನೇ ಶಾಸ್ತ್ರಕಾರ ಹೇಳಿದ್ರು ಅನ್ನಂ ಬಹುಕುರ್ವೀತ. ಏನ್ರಿ ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ, ಅನ್ನ ಬೇಗ ಹೆಚ್ಚು ಮಾಡ್ರಿ ಅಂತ ಅಲ್ಲ. ಅನ್ನ ನಾಮಕ ಪರಮಾತ್ಮನಲ್ಲಿ ಬಹುಗುಣ ಬುದ್ಧಿಯನ್ನು ಸಂಪಾದನೆ ಮಾಡಬೇಕು ಇಂಥ ಮಾತಿನಿಂದ. ಈ ಅಭಿಪ್ರಾಯದಿಂದ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಹೇಳಿದ್ದು ನಾನು ರಸಸ್ಯ ನಿಯಾಮಕ, ರಸಸ್ಯ ಭೋಕ್ತ, ರಸಸ್ಯ ಸಾರಧರ್ಮತ್ವ ಪ್ರದಹ. ಎಷ್ಟು ವರ್ಣ ಹೇಳಬೇಕ್ರಿ, ಅಷ್ಟೆಲ್ಲ ಹೇಳೋಕ್ಕೆ ಪುರುಸೊತ್ತಿಲ್ಲ. ಅದಕ್ಕೆ ಗಂಭೀರವಾಗಿ ಬಹುಗುಣಗಳು ಚಿಕ್ಕ ಒಂದು ಮಾತಿನಿಂದ ಬರಬೇಕು. ಮೂರು ಮಾತಿನಿಂದ ಮೂರು ಗುಣ ಬರೋದಲ್ಲ, ಒಂದು ಮಾತಿನಿಂದ ಬಹುಗುಣ ಬರಬೇಕು. ಅದಕ್ಕೆ ಏನು ಮಾಡ್ತಾರೆ, ಅಹಂ ರಸ ಅಪ್ಸು ರಸಃ, ಎಲ್ಲ ಅರ್ಥ ಬಂತು. ಆ ನೀರಿನ ಆ ಮಾಧುರ್ಯ ರಸಕ್ಕೆ ಶ್ರೇಷ್ಠತ್ವವನ್ನು ಕೊಟ್ಟವನು, ಅದಕ್ಕೆ ನಿಯಾಮಕ ನಾನು, ಅದಕ್ಕೆ ಅಸ್ತಿತ್ವವನ್ನು ಕೊಟ್ಟವನು, ಅದಕ್ಕೆ ಹೀಗೆ ಅದರ ಸಾರಭೋಕ್ತ. ಇಷ್ಟೆಲ್ಲ ಅರ್ಥ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಹೇಳ್ತಾರೆ. ಅದನ್ನು ವ್ಯಾಖ್ಯಾನಕಾರರು ಜ್ಞಾನಿಗಳು ಇದ್ರೆ ಮಾತ್ರ ಅದು ಅರ್ಥ ಮಾಡಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಶಾಸ್ತ್ರಕಾರರು ಏನು ಮಾಡ್ತಾರೆ ಅಂದರೆ, ಈ ವೇದಕ್ಕೆ ಭಗವದ್ಗೀತೆಗೆ ಎಲ್ಲದಕ್ಕೂ ಕೂಡ ಎರಡು ದೃಷ್ಟಿಕೋನ ಇರುತ್ತೆ, ಒಂದೇ ದೃಷ್ಟಿಕೋನ ಇರುವುದಿಲ್ಲ. ಏನಂದರೆ ಸಜ್ಜನರಿಗೆ ಪಾಪ ಸರಿಯಾಗಿ ಅರ್ಥ ಆಗಬೇಕು ಅಂತ ಹೇಳ್ಕೊಂಡು ಬಿಡಿಸಿ ಬಿಡಿಸಿ ಹೇಳ್ಬೋದಲ್ಲ ಅಂತ ಅನಿಸ್ತದೆ. ಸಜ್ಜನರಿಗೆ ಅರ್ಥ ಆಗಬೇಕಾದ್ರೆ ಬಿಡಿಸಿ ಬಿಡಿಸಿ ಹೇಳಬೇಕಲ್ಲ ಅಂತ. ಹೌದು, ಒಪ್ಕೊಳ್ತೇವೆ. ವೇದವೂ ಅಷ್ಟೇ, ಅರ್ಥ ಆಗ್ಬೇಕಂತಾದ್ರೆ ಪಾಮರರು ಅವರಿಗೆ ಬಿಡಿಸಿ ಬಿಡಿಸಿ ಹೇಳಬೇಕು, ಕನ್ಫ್ಯೂಷನ್ ಆಗೋ ರೀತಿಯಲ್ಲಿ ಹೇಳಬಾರ್ದಲ್ಲ. ವೇದ ಅದು ತತ್ವಜ್ಞಾನ ಹುಟ್ಟಲಿಕ್ಕೆ ಹೋದದ್ದಲ್ಲ, ಭಗವದ್ಗೀತೆ ಆಗಲ್ಲ, ಕನ್ಫ್ಯೂಷನ್ ಆಗೋ ರೀತಿಯಲ್ಲಿ ಯಾಕೆ ಹೇಳಬೇಕು ಅಂತ ಅನಿಸ್ತದೆ ನಮಗೆ. ಆದರೆ ವೇದಕ್ಕೆ ಎರಡು ದೃಷ್ಟಿಕೋನವೂ ಇದೆ, ಭಗವದ್ಗೀತೆಯು ಎರಡು ದೃಷ್ಟಿಕೋನ ಇದೆ ಅಂತ ಗೊತ್ತಿರುವುದಿಲ್ಲ. ಆಚಾರ್ಯರು ಹೇಳ್ತಾರೆ, ವೇದ ಯಾಕೆ ಬಿಡಿಸಿ ಹೇಳುವುದಿಲ್ಲ, ಇನ್ನೊಂದು ಕಾರಣ ಇದೆ. ಯಥಾ ಸುರಾಣಾಂ ಸುಜ್ಞಾನೇ ಜನನೇ ತಾತ್ಪರ್ಯಂ ಸರ್ವದಾ ಶ್ರುತೇ ತಥಾ ದುರ್ಜ್ಞಾನ ಜನನೇ ತಾತ್ಪರ್ಯಂ ಆಸುರೇಶು ಚ ಅಂತ ಒಂದು ಮಾತು ಮಧ್ವಾಚಾರ್ಯ ಹೇಳ್ತಾರೆ. ವೇದಕ್ಕೆ ಎರಡು ದೃಷ್ಟಿಕೋನ ಇದೆ. ಯಾಕೆಂದ್ರೆ ವೇದವನ್ನು ಅದನ್ನು ಉಪಯೋಗಿಸಿಕೊಳ್ಳೋರು ಇಬ್ಬರಿದ್ದಾರೆ. ಅಯೋಗ್ಯರೂ ಅದನ್ನು ಉಪಯೋಗಿಸಿಕೊಳ್ತಾರೆ, ಯೋಗ್ಯರೂ ಅದನ್ನು ಬಳಸಿಕೊಳ್ತಾರೆ. ಯೋಗ್ಯರಿಗೆ ಮಾತ್ರ ವೇದದ ಫಲ ದಕ್ಕಬೇಕು, ಅಯೋಗ್ಯರಿಗೆ ದಕ್ಕಬಾರದು. ಅದು ಅಯೋಗ್ಯರಿಗೆ ಅಪಾತ್ರದಲ್ಲಿ ಜ್ಞಾನದಾನ ಮಾಡಬಾರ್ದಲ್ವಾ. ನೀವು ಸರಿಯಾಗಿ ಡಿಟೇಲ್ ಆಗಿ ಹೇಳ್ತಾ ಹೋದ್ರೆ ಅಪಾತ್ರರಿಗೂ ಜ್ಞಾನ ಬಂದ್ಬಿಡುತ್ತೆ. ಅಪಾತ್ರರಿಗೆ ಎಂದೂ ಜ್ಞಾನದಾನ ಮಾಡಬಾರ್ದು, ಸತ್ಪಾತ್ರರಿಗೆ ಮಾತ್ರ ಮಾಡಬೇಕು. ಆದ್ರಿಂದಾಗಿ ವೇದ ವಿವರಣೆ ಕೊಡ್ಲಿಕ್ಕೆ ಹೋಗಿದೆ, ಕನ್ಫ್ಯೂಷನ್ ಆಗುವ ರೀತಿಯಲ್ಲಿ ಹೇಳುತ್ತೆ. ಯಾಕೆ ಕನ್ಫ್ಯೂಷನ್ ಆಗಲಿಕ್ಕೆ ಯಾರು ಯೋಗ್ಯರೋ ಅವರಿಗೆ ಕನ್ಫ್ಯೂಷನ್ ಆಗಬೇಕು ಅಂತ ಉದ್ದೇಶ. ಹಾಗೆ ಭಗವದ್ಗೀತೆ ಹಾಗೆ ಕೆಲವರಿಗೆ ಅಪಾರ್ಥ ಆಗಬೇಕು ಅಂತ ಉದ್ದೇಶ ಇರುತ್ತೆ. ದುರ್ಜನರಾದ್ರೆ ತಾಮಸರಾದ್ರೆ ವಿಚಾರ ಮಾಡ್ಲಿಕ್ಕೆ ಹೋಗಲ್ಲ, ಮೇಲ್ನೋಟಕ್ಕೆ ಏನರ್ಥೋ ಅದೇ ಅರ್ಥ ಹೋಗ್ಕೊಂಡು ಬಿಡ್ತಾರೆ. ಸಜ್ಜನರಾದ್ರೆ ಮಾತ್ರ ಅವರಿಗೆ ಸಂಶಯ ಬರುತ್ತೆ, ಅವರು ಮತ್ತೆ ಮತ್ತೆ ವಿಚಾರ ಮಾಡಿ ಸರಿಯಾಗಿ ಅರ್ಥ ತಿಳ್ಕೊಳ್ತಾರೆ. ಯಾಕೆ ಸಜ್ಜನರಿಗೆ ತತ್ವಜ್ಞಾನ ಪಡೆಯುವ ಯೋಗ್ಯತೆ ಇರದಂಗಾಗಿ ಅದಕ್ಕೆ ತಕ್ಕಂತೆ ಗುರುಗಳು ಸಿಗ್ತಾರೆ, ಅದಕ್ಕೆ ತಕ್ಕಂತೆ ಅವರಿಗೆ ಸಂಶಯ ಬರುತ್ತೆ, ಅದರ ಸಂಶಯ ಪರಿಹಾರ ಮಾಡ್ತಾರೆ. ದುರ್ಜನರಿಗೆ ತತ್ವಜ್ಞಾನ ಪಡೆಯುವ ಯೋಗ್ಯತೆ ಇಲ್ಲದಿಂದಾಗಿ ಅವರಿಗೆ ಸರಿಯಾದ ಗುರುಗಳು ಸಿಗುವುದಿಲ್ಲ, ಸಿಕ್ಕಿದ್ರೂ ಕೂಡ ಅವರು ಜಿಜ್ಞಾಸೆ ಮಾಡುವುದಿಲ್ಲ, ಮೇಲ್ನೋಟದ ಏನರ್ಥವೋ ಅದನ್ನು ತಿಳ್ಕೊಂಡು ಹಾಳಾಗಿ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ದೃಷ್ಟಾಂತ ಯಾವುದು? ಬ್ರಹ್ಮದೇವರ ಹತ್ರ ಸುರಪ್ರತಿನಿಧಿಗಳಾದ
ಇಂದ್ರನೂ ಬಂದ. ಅಸುರ ಪ್ರತಿನಿಧಿಯಾದ ಪ್ರಹ್ಲಾದನ ಮಗ ವಿರೋಚನನೂ ಬಂದ. ಆದರೆ ಕಣ್ಣಿನೊಳಗೆ ಒಂದು ಕಾಣುತ್ತೆ, ಆ ಪುರುಷನೇ, ಕಣ್ಣಿನೊಳಗಿರುವ ಪುರುಷ ಅವನು ಪರಮಾತ್ಮ. ಅವನಿಗೆ ಕಣ್ಣಿನೊಳಗೆ ಪ್ರತಿಬಿಂಬ ಇದೆ, ಪ್ರತಿಬಿಂಬವೇ ಬಿಂಬ. ಜೀವ ಬ್ರಹ್ಮ ಐಕ್ಯದ ಅರಿವು ಬಂತು, ತಪ್ಪಾಗಿ ಅರ್ಥ ಮಾಡಿಕೊಂಡ. ಇಂದ್ರದೇವರು ಮತ್ತೆ ಅದನ್ನು ಸರಿಯಾಗಿ ಚರ್ಚೆ ಮಾಡಿ ಮತ್ತೆ ಮತ್ತೆ ಉಪಸತ್ಯ ಮಾಡಿ ಸರಿಯಾಗಿ ಅರ್ಥ ತಿಳ್ಕೊಂಡು ಉದ್ಧಾರ. ಹಾಗಾದರೆ ಒಬ್ಬನೇ ಗುರು, ಒಂದೇ ವಿಷಯ, ಒಂದೇ ಕಾಲದಲ್ಲಿ ಉಪದೇಶ ಪಡೆದರೂ ಕೂಡ ಯೋಗ್ಯತೆ ಇದ್ದವರಿಗೆ ಮಾತ್ರ ಸರಿಯಾಗಿ ಜ್ಞಾನ ದಕ್ಕಿಸ್ಕೊಳ್ಬೋದೇ ವಿರಹ ಅಯೋಗ್ಯ. ಹಾಗೆ ಒಂದೇ ವರ್ಣ ಹೇಳಿದ್ದು, ಬ್ರಹ್ಮದೇವರೇ ಗುರುಗಳು ಒಂದೇ ಮಾತು ಹೇಳಿದ್ದು. ಒಬ್ಬರಿಗೆ ಜ್ಞಾನ ಬಂತು, ಒಬ್ಬರಿಗೆ ಜ್ಞಾನ ಬರಲಿಲ್ಲ. ಯಾಕಿದು? ಅದು ಯೋಗ್ಯತೆ, ಅದೇ ಮುಖ್ಯ ಕಾರಣ. ಹಾಗಾಗಿ ವೇದ ಏನು ಹೇಳ್ತದೆ ಅಂದ್ಕೊಳ್ತದೆ, ತತ್ವಜ್ಞಾನಕ್ಕೆ ಯೋಗ್ಯನಾದವನು ಹೇಗಾದರೂ ಗುರುಗಳಿಂದ ಪಡೆದು ಮಾಡ್ತಾರೆ, ಅಯೋಗ್ಯನ ವಿಚಾರ ಮಾಡೋದು, ಅವನಿಗೆ ಬರಬೇಕಂತ ಅದಕ್ಕೆ ಅಭಿಪ್ರಾಯ ಇರುವುದಿಲ್ಲ. ಹಾಗಾಗಿ ಅಷ್ಟು ಬಿಡಿಸಿ ಡಿಟೇಲ್ ಆಗಿ ಹೇಳಲಿಕ್ಕೆ ಹೋಗಲ್ಲ ವೇದ. ಡಿಟೇಲ್ ಆಗಿ ಅರ್ಥ ಮಾಡ್ಕೊಳ್ತಾನೆ ಮುಂದೆ ಗುರುಗಳ ಮೂಲಕ ಯೋಗ್ಯನಾಗಿದ್ರೆ. ಗುರು ಮಾಡ್ಕೊಳ್ಳಲ್ಲ, ಹಾಳಾಗಿ ಹೋಗ್ಲಿ ಅಂತ ವೇದಕ್ಕೆ ಅಭಿಪ್ರಾಯ ಇರುತ್ತೆ. ಭಗವದ್ಗೀತೆಯು ಹಾಗೆ ಅಭಿಪ್ರಾಯ ಇರುವುದು. ಎಲ್ಲರಿಗೂ ಜ್ಞಾನ ಬರಲಿ ಅಂತ ಅಭಿಪ್ರಾಯ ಖಂಡಿತ ಇರಲ್ಲ. ಅರ್ಥ ಆಯ್ತಾ? ಜ್ಞಾನ ಇನ್ನು ಎಲ್ಲರಿಗೂ ಬರಲಿ ಅಂತ ಅಭಿಪ್ರಾಯ ಇರುವುದೇ ಇಲ್ಲ. ಅದು ಮುಖ್ಯ ಪಾಯಿಂಟ್. ಯಾಕೆ ಅವರವರ ಸ್ವಭಾವಕ್ಕೆ ತಕ್ಕಂತೆ ಎಲ್ಲದೂ ನಡೆದು ಹೋಗಬೇಕು. ಇದು ದೇವರ ನಿಯತಿ. ಅಷ್ಟು ಹೇಳಿದ ನಂತರ ಮತ್ತೆ ಚಂದ್ರ ಸೂರ್ಯರಲ್ಲಿ ಏನ್ರಿ, ಆ ಚಂದ್ರ ಸೂರ್ಯರನ್ನ ಹೃಷಿಕೇಶ ಅಂತ ಭಗವಂತನ ಕರೀತಾರೆ. ಯಾಕೆ ಗೊತ್ತುಂಟ? ನಮಗೆ ಏನು ಸೂರ್ಯೋದಯ ಆದರೆ ಏನು ಆನಂದ, ಎಲ್ಲ ಬೆಳಕು ಬಂತು, ಏನು ಬೇಕಾದ್ರೆ ಕೆಲಸ ಮಾಡ್ಬೋದು ಅಂತ. ಒಂದ್ಸತಿ ಲೈಟ್ ಹೋದರೆ ಗೊತ್ತಾಗತ್ತೆ, ಇದ್ದಕ್ಕಿದ್ದಾಗೆ ಲೈಟ್ ಹೋದರೆ ಎಷ್ಟು ನಮಗೆ ಆತಂಕ ಆಗುತ್ತೆ. ಅಯ್ಯೋ ಇವತ್ತು ರಾತ್ರಿ ಇಡೀ ಲೈಟ್ ಇರಲಿಲ್ಲ ಅಂತ ಆತಂಕ ಪಡ್ತೇವೆ. ಹಾಗಾಗಿ ರಾತ್ರಿಯಲ್ಲಿ ಕಾಲದಲ್ಲಿ ಆ ಚಂದ್ರನ ಬೆಳದಿಂಗಳು ಹುಣ್ಣಿಮೆ, ಅದು ಧಾತ್ರಿ ಭೋಜನ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿರುತ್ತೆ. ಆ ಹುಣ್ಣಿಮೆಯ ಚಂದ್ರನ ಬೆಳದಿಂಗಳು ಅದು ಜಗತ್ತಿಗೆ ಹರ್ಷದಾಯಕ. ಹಾಗೆ ಸೂರ್ಯನ ಪ್ರಭೆ ಅದು ಈ ಫಸಲನ್ನೆಲ್ಲ ಒಣಗಿಸಿ ಶೋಷಕ ಶಕ್ತಿ ಇದೆ, ಅದರಲ್ಲಿ ತಾಪನೀಯ ಶಕ್ತಿ ಇದೆ. ಜಗತ್ತಿನಲ್ಲಿ ಆ ಭೂಮಿಯಲ್ಲಿದ್ದಂಥ ಸತ್ವವನ್ನು ತುಂಬಿಸುವ, ರೋಗಾಣುಗಳನ್ನು ನಾಶ ಮಾಡುವ ಶಕ್ತಿ ಇದೆ. ಹಾಗಾಗಿ ಚಂದ್ರ ಸೂರ್ಯರ ಪ್ರಭಾ ಜಗತ್ತಿಗೆ ಹರ್ಷದಾಯಕವಾಗಿದ್ದು, ಆ ಜಗತ್ತಿಗೆ ಹರ್ಷದಾಯಕವಾದ ಕೇಶ ಋಷಿ ಹರ್ಷದಾಯಕವಾದ ಕೇಶ ಕಿರಣಕ್ಕೆ ನಿಯಾಮಕನಾಗಿ ಯಶ್ಚಂದ್ರಮಸಿ ಯಚ್ಚಾಗ್ನೂ ಜಗತ್ತಿಗೆ ಹರ್ಷದಾಯಕವಾದ ಚಂದ್ರ ಸೂರ್ಯ ನಿಂತು ಜಗತ್ತಿಗೆ ಪ್ರಭೆಯನ್ನು ಕೊಡುವನಾದ್ದರಿಂದಾಗಿ ಆ ಪರಮಾತ್ಮನನ್ನ ಋಷಿಕೇಶ ಅಂತಾರೆ. ಆ ಚಂದ್ರ ಸೂರ್ಯರಲ್ಲಿ ಪ್ರಭೆ ಇದೆ ಅಂದರೆ ಆ ಚಂದ್ರ ಸೂರ್ಯರಲ್ಲಿ ಪ್ರಭೆಗೆ ನಿಯಾಮಕನಾಗಿದ್ದು, ಆ ಪ್ರಭೆಗೆ ಜಗತ್ ಅರ್ಥ ಪ್ರಕಾಶಕತ್ವ ಶಕ್ತಿಯನ್ನು ಕೊಟ್ಟು ಅವರಿಬ್ಬರು ಅದು ಅಸಾಧಾರಣ ಧರ್ಮವಾಗಿ ಉಳಿಯುವಂತೆ ಮಾಡಿದವನು ನಾನಲ್ವೇ. ಅದಕ್ಕೆ ನನ್ನನ್ನ ಆ ಪ್ರಭೆಗೆ ನಿಯಾಮಕನಾಗಿದ್ದು, ಪ್ರಭೆಗೆ ಅಸಾಧಾರಣ ಗುಣತ್ವವನ್ನು ಕೊಟ್ಟು ಅದರ ಅಸ್ತಿತ್ವಕ್ಕೆ ನಿಯಾಮಕನಾಗಿ ಅದು ಜಗದ ಅರ್ಥ ಪ್ರಕಾಶಕತ್ವ ಶಕ್ತಿಯನ್ನು ಅದಕ್ಕೆ ಕೊಟ್ಟು ಅದನ್ನು ನಿಯಮ ಮಾಡ್ತಾ ಇರುವುದು ನಾನಾದ್ರಿಂದಾಗಿ ಪ್ರಭಾ ಅಸ್ಮಿ ಶಶಿಶೂರಯೋ ಅಂತ ಹೇಳ್ತಾನೆ ಕೃಷ್ಣ. ವೇದೇಶು ಪ್ರಣವ, ಓಂಕಾರದಲ್ಲೇ ಸಾರಭೂತವಾದದ್ದು ವೇದ ಅಲ್ವೇ, ಪ್ರಣವ ಅಲ್ವೇ. ಆ ಪ್ರಣವಕ್ಕೆ ವೇದದಲ್ಲಿ ಶ್ರೇಷ್ಠತ್ವವನ್ನು ಕೊಟ್ಟವನು ನಾನು. ಅಂದರೆ ಇಲ್ಲದ್ರೆ ಯದ್ವಾತದ್ದು ಆಗ್ತಿತ್ತು. ಆ ಶ್ರೇಷ್ಠತ್ವ ಅದಕ್ಕೇ ಹೋಗಬೇಕು, ಬೇರೆ ಮಂತ್ರಕ್ಕೆ ಹೋಗಬಾರ್ದು. ಯದ್ವಾತದ್ದು ಆಗಬಾರ್ದು. ಯಾಕೆ ಆ ಗುಣ ಯಾಕೆಂದರೆ ಚಂದ್ರನ ಗುಣ ಹೋಗಿ ಹೋಗಿ ನೀರಿಗೆ ಸೇರ್ಕೊಳ್ಬಾರ್ದು, ನೀರಿನ ಗುಣ ಚಂದ್ರಕ್ಕೆ ಸೇರ್ಬಾರ್ದು, ಎಲ್ಲ ಅವ್ಯವಸ್ಥೆ ಆಗಬಾರ್ದು. ಎಷ್ಟು ಯಾಕೆ ಚಂದ್ರ ಸೂರ್ಯಲ್ಲಿದ್ದುದು ಅಸಾಧಾರಣ ಧರ್ಮದ ಪ್ರಭೇನೆ, ರಸ ಅಲ್ಲ. ರಸ ನೀರಿನದ್ದೇ, ಪರಿಮಳ ಅದು ಗಂಧ, ಇದು ಪೃಥ್ವಿದ್ದೆ. ಇದು ಕಲಬೆರಕೆ ಆಗುವುದಿಲ್ಲ, ಅಲ್ಲಿ ನಿಲ್ಲು ಹೋಗೋದಿಲ್ಲ, ಅಲ್ಲಿ ನಿಲ್ಲ ವಿನಿಮಯ ಆಗುವುದಿಲ್ಲ. ಯಾಕೆಂದ್ರೆ ಅಲ್ಲೇ ಇರುವಂತೆ ನಿಯಮನ ಮಾಡ್ತಾ ಇದ್ದೇನೆ ನಾನು, ಬೇರೆ ಕಡೆ ಹೋಗಬಾರ್ದು. ಅದು ಹಾಗೆ ನಿಯಮನ ಮಾಡ್ತಾ ಇದ್ದೇನೆ ನಾನು. ವೇದದಲ್ಲಿ ವೇದ ಸಾರತ್ವ ಪ್ರಣವಕ್ಕೆ ಮಾತ್ರ, ಬೇರೆ ಯಾವುದಕ್ಕೆ ಬರುವುದಿಲ್ಲ. ಆ ಪ್ರಣವಕ್ಕೇ ವೇದ ಸಾರತ್ವ ಬರಬೇಕು, ವೇದದಲ್ಲಿ ಶ್ರೇಷ್ಠತ್ವ ಬರಬೇಕು ಅಂತ ಅದನ್ನು ನಿಯಮನ ಮಾಡ್ತಾ ನಾನು ಅಲ್ಲಿ ನಿಂತಿದ್ದೇನೆ. ಅದರಿಂದ ಎರಡು ಅರ್ಥ ಅಲ್ವೇ, ಪ್ರಣವಕ್ಕೆ ಶ್ರೇಷ್ಠತ್ವವನ್ನು ಕೊಟ್ಟವನು ನಾನು, ಪ್ರಣವ ಪ್ರತಿಪಾದ್ಯನೂ ನಾನು, ಎಲ್ಲ ಅರ್ಥದಲ್ಲಿ. ಅಷ್ಟೇ ಅಲ್ಲ, ಅವನು ಪ್ರಣವ. ಯಾಕೆ ದೇವರಿಗೆ ಪ್ರಣವ? ಹೀಗೆ ಸಾರ, ದೇವರು ರಸ ಅಂದ್ರೆ ಇನ್ನು ಸಾರತ್ವಾದ ರಸ.
ಅವನು ರಸ ನಿಯಾಮಕನೂ ಹೌದು, ರಸಕ್ಕೆ ಅಸಾಧಾರಣ ಧರ್ಮತ್ವವನ್ನು ಕೊಟ್ಟವನು ಹೌದು, ರಸ ತೃಪ್ತಿಕರತ್ವ ಎಂಬ ಧರ್ಮವನ್ನು ಕೊಟ್ಟವನು ರಸಕ್ಕೆ ಅವನೇ. ಮೊದಲು ರಸದ ಅಸಾಧನೆ ತೃಪ್ತಿ ಆಗತ್ತೆ, ಆ ತೃಪ್ತಿದಾಯಕತ್ವ ಶಕ್ತಿಯನ್ನು ಕೊಟ್ಟವನು ಅವನೇ, ರಸವನ್ನು ಭೋಜನ ಮಾಡುವವನು ಅವನೇ ಮುಖ್ಯವಾಗಿ. ಹಾಗೆ ಪ್ರಣವದಿಂದ ಪ್ರತಿಪಾದ್ಯನು ಅವನೇ, ಪ್ರಣವಕ್ಕೆ ಉತ್ತಮತ್ವ, ವೇದದಲ್ಲಿ ಉತ್ತಮತ್ವವನ್ನು ಕೊಟ್ಟವನು ಅವನೇ. ಇನ್ನೊಂದು ಹೇಳ್ತಾರೆ, ಆ ಪ್ರಣವ ಎಂಬುದಕ್ಕೆ ಅರ್ಥ ಏನು ಅಂದ್ರೆ ಹೇಳ್ತಾ ಇದ್ದಾರೆ, ಪ್ರಣೌತೀತಿ ಪ್ರಣವ ಅಂತ. ಅಂದ್ರೆ ಪ್ರಣೌತೀತಿ ಪ್ರಣವ ಅಂತ ಒಂದು ಮಾತು ಬರ್ತಾ ಇದೆ. ಅದರ ಅರ್ಥ ಏನು ಅಂದ್ರೆ, ಆ ಭಗವಂತನನ್ನು ಅದು ಸ್ತೋತ್ರ ಮಾಡ್ತಾ ಇದೆ. ಆ ಭಗವಂತನನ್ನು ಸ್ತೋತ್ರ ಮಾಡುವುದು, ಸ್ತೋತ್ರ ಮಾಡುವಂತೆ ಪ್ರೇರಣೆ ಮಾಡುವುದು, ಆ ಸ್ತೋತ್ರದಿಂದ ಸ್ತುತ್ಯನಾಗುವುದು, ಎಲ್ಲ ಕಾರಣದಿಂದ ಆ ಭಗವಂತನಿಗೆ ಆ ಪ್ರಣವ ಎಂಬ ಹೆಸರು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪರಮಾತ್ಮ ಹೇಳ್ತಾನೆ ನೋಡಿ, ಈಗ ಆಕಾಶದಲ್ಲಿ ಒಂದು ಶಬ್ದ, ಆಕಾಶದ ಅಸಾಧಾರಣ ಧರ್ಮ ಯಾವುದು? ಶಬ್ದ. ಬೇರೆ ಧರ್ಮ ಇಲ್ಲ ಅಂತಿಲ್ಲ, ಆಕಾಶದಲ್ಲಿ ಶಬ್ದ ಎಂಬ ಧರ್ಮ ಅದು ಅಸಾಧಾರಣವಾದದ್ದು. ಮತ್ತೆ ಅದಕ್ಕೆ ಆಕಾಶದಲ್ಲಿರುವಂಥ ಧರ್ಮದಲ್ಲಿ, ಗುಣಧರ್ಮದಲ್ಲಿ ಶ್ರೇಷ್ಠತ್ವ ಶಬ್ದಕ್ಕಿದೆ. ಅದು ನಾನು ಕೊಟ್ಟದ್ದು, ಅದು ನನಗೆ, ಅದು ನನ್ನ ನಿಯಾಮಕತ್ವ ಇರುವುದರಿಂದಾಗಿ ಅದಕ್ಕೆ ಶ್ರೇಷ್ಠತ್ವ ಬಂತು. ಅದು ಅಸಾಧಾರಣ ಧರ್ಮವಾಗಿ ಉಳಿದೆ ಅಂತ ಹೇಳ್ತಾರೆ. ಮತ್ತೆ ಮನುಷ್ಯರಲ್ಲಿ, ಪುರುಷರಲ್ಲಿ ಒಂದು ಪೌರುಷ, ಸ್ತ್ರೀಯರಲ್ಲಿ ಇಲ್ಲದೆ ಇರುವ ಒಂದು ಪ್ರಾಗಲ್ಭ್ಯ ಪೌರುಷ, ಅದು ಪುರುಷರಲ್ಲಿ ಕೆಲವರಲ್ಲಿ ಇರುತ್ತೆ, ಕೆಲವರಲ್ಲಿ ಇರುವುದಿಲ್ಲ. ಆ ಪುರುಷರಲ್ಲಿರುವ ಒಂದು ಪೌರುಷತ್ವ ಏನಿದೆ, ಪೌರುಷ, ಅದಕ್ಕೆ ನಿಯಾಮಕ. ಅದು ಅಸಾಧಾರಣ ಧರ್ಮವಾಗಿ ಉಳಿಯುವಂತೆ ಮಾಡಿದವನು ನಾನು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಕೆಲವರದ್ದು ಬೆಳಕಿಗೆ ಬರುವುದಿಲ್ಲ, ಅವರು ಪುರುಷರಂತೆ ಗೊತ್ತಾಗೋಲ್ಲ, ಆ ರೀತಿಯಾಗಿರ್ತಾರೆ. ಪೌರುಷ ಇರಬಹುದು, ಇದೆ ಅಂತ ಗೊತ್ತಾಗೋಲ್ಲ, ಹೀಗಿರುತ್ತೆ. ಕೆಲಸಕ್ಕೆ ಬಾರ್ದಿದ್ದ ಪೌರುಷ ಇಟ್ಕೊಂಡು ಏನು ಮಾಡಿದೆ, ಪೌರುಷ ಇರುತ್ತೆ, ಪ್ರಯೋಗ ಮಾಡಲ್ಲ, ಅದು ಇದ್ದದ್ದೇ ಗೊತ್ತಾಗಲ್ಲ, ಅದು ಬೆಳಕಿಗೆ ಬರಲ್ಲ. ಕೃಷ್ಣ ಹೇಳ್ತಾನೆ, ಪುರುಷರಲ್ಲೇ ಪೌರುಷ ನನ್ನಿಂದ ಬರೋದು, ಅದು ನನ್ನ ಅಷ್ಟದಲ್ಲೇ, ಅದು ಪ್ರಕಾಶಕ್ಕೆ ಬರುವುದು ನನ್ನಿಂದಲೇ, ಅದು ಕಾರ್ಯಕಾರಿ ಆಗುವುದು ನನ್ನಿಂದೇ ಅಂತ ಕೃಷ್ಣ ಹೇಳ್ತಾನೆ. ಇನ್ನೊಂದು ಹೇಳ್ತಾನೆ, ಏನ್ರಿ, ಪೃಥ್ವಿಯಲ್ಲಿ ಅಸಾಧಾರಣವಾದ ಧರ್ಮ ಯಾವುದು ಹೇಳಿ? ಪೃಥ್ವಿಯಲ್ಲಿ ಬಹಳ ಧರ್ಮ ಇದೆ, ಅದು ಒಂದು ನಿರ್ದಿಷ್ಟವಾದ ಅದರದ್ದೇ ಆದ ಧರ್ಮ ಯಾವುದು? ಪರಿಮಳ, ವಾಸನೆ. ಆದರೆ ಕೃಷ್ಣ ಹೇಳ್ತಾನೆ, ಪೃಥ್ವಿಯಲ್ಲಿ ದುರ್ವಾಸನೆ ಇರ್ಬೋದು, ಸುವಾಸನೆ ಇರ್ಬೋದು, ನೀವು ಮಾತ್ರ ದುರ್ವಾಸನೆ ನಿಯಾಮಕ ಅಂತ ಹೇಳಿ ದುರ್ವಾಸನೆಯಲ್ಲಿ ದೇವರಿದ್ದಾರೆ ಅಂತ ಉಪಾಸನೆ ಮಾಡಬೇಡ್ರಿ. ಹೊಲಸಿನಲ್ಲಿ ದೇವರಿದ್ದಾನೆ, ಎಲ್ಲ ಕಡೆಯಲ್ಲಿ ಹೊಲತಿದ್ದ ಹೊಲಸಿನಲ್ಲಿ ದೇವರಿದ್ದಾನೆ ಅಂತ ಉಪಾಸನೆ ಮಾಡಬಾರ್ದು. ಶುಭ ಪದಾರ್ಥದಲ್ಲಿ ಮಾತ್ರ ದೇವರನ್ನು ಉಪಾಸನೆ ಮಾಡಬೇಕು. ಅಶುಭ ಪದಾರ್ಥ ದೇವರು ಇರ್ಬೋದು, ಅಲ್ಲಿದ್ದಾನೆ ಅಂತ ಉಪಾಸನೆ ಮಾಡುವಾಗಿಲ್ಲ. ಯಾಕೆ ಕೆಟ್ಟ ಭಾವನೆ ಬಂದ್ಬಿಡುತ್ತೆ ಆ ಪದಾರ್ಥ ನೋಡಿದ ತಕ್ಷಣವೇ. ಹಾಗಾಗಿ ಅಶುಭ ಪದಾರ್ಥವು ನಿಯಾಮಕನಾಗಿದ್ರೂ ಕೂಡ ಹಾಗೆ ಉಪಾಸನೆ ಮಾಡುವಾಗಿಲ್ಲ. ಯಾಕೆಂದ್ರೆ ರಸದಲ್ಲಿ ದೇವರು ರಸ ನಿಯಾಮಕನಾಗಿ ಇದ್ದಾನೆ, ಅದೆಲ್ಲ ಅಧಿಷ್ಠಾನ ಇರ್ತಾನೆ. ಹಾಗೆ ಪುಣ್ಯಗಂಧ ಅಂದ್ರೆ ಸುವಾಸನೆ, ಅದು ಪೃಥ್ವಿಯ ಅಸಾಧಾರಣ ಧರ್ಮ. ಪೃಥ್ವಿ ಧರ್ಮದಲ್ಲಿ ಅದಕ್ಕೆ ಶ್ರೇಷ್ಠತ್ವವನ್ನು ಕೊಟ್ಟವನು, ಅದಕ್ಕೆ ಅಸಾಧಾರಣ ಧರ್ಮತ್ವರು ನಾನು ಕೊಟ್ಟಿದ್ದೇನೆ. ಮತ್ತೆ ಅದಕ್ಕೆ ಭೋಕ್ತ ನಾನಲ್ವೇ. ಶುಭಂ ಪಿಬತ್ಯಸೌ ನಿತ್ಯಂ ನಾಶುಭಂ ಸರಿಪವೇತ್ ಪೂರ್ಣಾನಂದಮಯಸ್ಯಾಸ್ಯ ಚೇಷ್ಟಾ ನ ಜ್ಞಾಯತೆ ಕ್ವಚಿತ್. ಶುಭಂ ಪಿಬತ್ಯಸೌ ನಿತ್ಯಂ ನಾಶುಭಂ ಸಹರಿಪಿಬೇತ್ ಅಂತ ಹೇಳುವಾಗ ಕೃಷ್ಣ ಹೇಳಿಲ್ವೇ? ಮುಂದೆ ಹೇಳ್ತಾನೆ ನೋಡಿ, ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸೇವತೆ. ಇಂದ್ರಿಯಕ್ಕೆ ಗುಲಾಮನಾಗಿ ನಾನು ವಿಷಯ ಭೋಜನ ಮಾಡ್ತಾ ಇಲ್ಲ, ಇಂದ್ರಿಯದಲ್ಲಿ ನಿಯಾಮಕನಾಗಿದ್ದರೆ ಇಂದ್ರಿಯ ಮಾಧ್ಯಮದಿಂದ
ವಿಷಯಗಳನ್ನು ರೂಪ ರಸ ಗಂಧ ಸ್ಪರ್ಶ ವಿಷಯವನ್ನು ನಾನು ಉಪಸೇವನೆ ಮಾಡ್ತೇನೆ. ಉಪಸೇವನೆ ಅಂದರೆ ನಾವೆಲ್ಲ ಸೇವನೆ ಮಾಡ್ತೇವೆ, ದೇವರು ಉಪಸೇವನೆ ಮಾಡ್ತಾನೆ. ಸೇವನೆ ಮಾಡೋದಂದ್ರೆ ಅಯ್ಯೋ ದೇವರು ಕೊಟ್ಟದ್ದನ್ನು ಅನುಭವಿಸ್ಬೇಕು ನಾವು. ಅವನೇನು ಕೊಡ್ತಾನೋ ಅದನ್ನು ಯಸ್ಸಾರ ಭಾಗಂ ಅನುಭೂಯ ಶರೀರ ಬಾಜಾಂ ಶಿಷ್ಟಂ ಪ್ರಯಚ್ಛತಿ ಅಂತ ವಾದಿರಾಜಸ್ವಾಮಿ ಹೇಳ್ತಾರೆ. ನೈವೇದ್ಯ ಮಾಡುವಾಗ ಇದನ್ನು ನಾವು ಅನುಸಂಧಾನ ಮಾಡಬೇಕು. ಸಾರ ಭಾಗವನ್ನು ತಾನು ತಗೊಂಡು ಅಸಾರ ಭಾಗವನ್ನು ನಮಗೆ ಕೊಟ್ಬಿಡ್ತಾರೆ. ಹಾಗಾಗಿ ಫ್ರೆಶ್ ಆಗಿ ರಸ ನೀರಿನದ್ದು ಯಾರು ಅನುಭವಿಸೋದು? ದೇವರು. ಅದರ ನಂತರ ನಮಗೆ ಉಚ್ಚಿಷ್ಟ. ಗೊತ್ತಾಯ್ತಾ? ಹಾಗೆ ಗಂಧ, ಪೃಥ್ವಿಯಲ್ಲಿರೋ ಅಶುಭ ಗಂಧವನ್ನು ಅವನು ಅನುಭವಿಸುವುದಿಲ್ಲ. ಪೃಥ್ವಿಯಲ್ಲಿರೋ ಶುಭ ಗಂಧ, ಪುಣ್ಯಗಂಧ ಶುಭ. ಶುಭ ಅಂದರೆ ಸುವಾಸನೆ. ಅದನ್ನು ನಾನು ಅದರ ಸಾರವನ್ನು ಭೋಜನ ಮಾಡ್ತೇನೆ. ಅಷ್ಟೇ ಅಲ್ಲ, ಆ ಗಂಧಕ್ಕೆ ಶುಭ ಪರಿಮಳ ಭರಿತವಾದ ಗಂಧಕ್ಕೆ ಅಸಾಧಾರಣ ಧರ್ಮವನ್ನು ಕೊಟ್ಟವನು ನಾನು. ಪೃಥ್ವಿಯಲ್ಲಿರೋ ಧರ್ಮದಲ್ಲೇ ಶ್ರೇಷ್ಠತ್ವವನ್ನು ಕೊಟ್ಟವನು ನಾನು. ಎಲ್ಲ ನನ್ನ ಕೈಯಲ್ಲಿದೆ. ಅಲ್ಲಿ ಮತ್ತೆ ಆ ಶುಭ ಗಂಧದಲ್ಲಿ ನಾನು ಇರ್ತೇನೆ. ಅಲ್ಲಿ ನನ್ನ ಉಪಾಸನೆ ಮಾಡಿ ಅಂತರ್ಥ. ಮತ್ತೆ ವಿಭಾವಸು. ವಿಭಾವಸು ಅಂದ್ರೆ ಏನು? ಅಗ್ನಿ. ಅಗ್ನಿಯಲ್ಲಿ ದಹನ ಮಾಡುವ ಶಕ್ತಿ ಇದೆ ಅಲ್ವಾ? ಅಗ್ನಿಯಲ್ಲಿ ದಾಹಕತ್ವ ಶಕ್ತಿ ಕೊಟ್ಟವನು ನಾನು. ಅಗ್ನಿಯಲ್ಲಿ ದಾಹಕತ್ವ ಅಸಾಧಾರಣ ಧರ್ಮ. ಅದು ನನ್ನ ಅಧೀನದಲ್ಲಿ ಇದ್ದು ನನ್ನ ನಿಯಂತ್ರಣದಲ್ಲಿದೆ ಅಂತ ಅಭಿಪ್ರಾಯದಿಂದ ಕೃಷ್ಣ ಹಾಗೆ ಹೇಳ್ತಾನೆ. ಆ ಅಗ್ನಿಯಲ್ಲಿರುವ ತೇಜಸ್ಸಿನಲ್ಲಿ ಆ ನಿಯಾಮಕನಾಗಿ ಅಲ್ಲಿ ಆ ಅಧಿಷ್ಠಾನದಲ್ಲಿ ಭಗವಂತ ಇರ್ತಾನೆ. ಜೀವನಂ ಸರ್ವಭೂತೇಶು. ಎಲ್ಲ ಜೀವರಿಗೆ ಮಹತ್ವ ಯಾವಾಗ್ರಿ? ಎಲ್ಲ ಜೀವರಿಗೆ ಮಹತ್ವ ಬರೋದು ಯಾವಾಗ ಹೇಳಿ? ಜೀವನ. ಬದುಕಿದ್ರೆ ತಾನೇ ಮಹತ್ವ. ಬದುಕಿಲ್ಲ ಅಂದರೆ ಅದಕ್ಕೆ ಮಹತ್ವ ಉಂಟು. ಹಾಗಾದರೆ ಜೀವರಿಗೆಲ್ಲ ಮಹತ್ವ ಬರೋದು ಜೀವನದಿಂದ. ಹಾಗಾಗಿ ಜೀವನಲ್ಲೇ ಒಂದು ಅವರಿಗೆ ಶ್ರೇಷ್ಠತ್ವದಾಯಕವಾದದ್ದು ಜೀವನ. ಆ ಜೀವನಕ್ಕೆ ನಿಯಾಮಕನಾಗಿ ಇರುವವನು ನಾನು. ಅದು ನನ್ನ ಅಧೀನದಲ್ಲಿ ಜೀವನ ಇದೆ. ತಪಶ್ಚಾಸ್ಮಿ ತಪಸ್ವಿಷು. ಹಾಗೆ ಕೃಷ್ಣ ಹೇಳ್ತಾನೆ, ಬಹಳ ಮಂದಿ ತಪಸ್ಸು ಮಾಡ್ತಾರೆ, ಕಚ್ಚ ಚಾಂದಾಣಾದಿ ವ್ರತಗಳನ್ನು ಮಾಡ್ತಾರೆ. ಅವರಲ್ಲಿ ಆ ತಪಸ್ಸುಗಳಲ್ಲಿ ಇರುವಂತಹದ್ದು ಒಂದು ಅಸಾಧಾರಣ ಧರ್ಮ ಅಂದರೆ ತಪಸ್ಸು. ಅದು ಎರಡೂ ಆಗತ್ತೆ. ಶಾಸ್ತ್ರಾಲೋಚನೆ ಮಾಡಿದರೂ ತಪಸ್ಸು, ಕೃಚ್ಚಾಂದಾಣಾದಿ ವ್ರತವನ್ನು ಮಾಡಿದರೂ ತಪಸ್ಸು, ಆಲೋಚನೆ ಸಚ್ಚಿಂತನ ಶಾಸ್ತ್ರಚಿಂತನೆ ಮಾಡಿದರೂ ತಪಸ್ಸು, ಏಕಾದಶ್ಯಾದಿ ವ್ರತಗಳನ್ನು ಮಾಡಿದರೂ ತಪಸ್ಸು. ತಾಳ್ಮೆಗಿಂತ ತಪವೂ ಬೇರೆ ಇಲ್ಲ ಅಂತ ವಾದಿರಾಜಸ್ವಾಮಿ ಹೇಳಿದ ಹಾಗೆ ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆಯಿಂದ ಮಾನಾಪಮಾನದಿಂದ ವಿಚಲಿತನಾಗದೆ ಎಲ್ಲವುದನ್ನು ಸಹಿಸಿಕೊಂಡು ಭಗವಂತನ ಸ್ಮರಣೆ ತನ್ನ ಕರ್ತವ್ಯವನ್ನು ಮಾಡು. ಅದು ತಪಸ್ಸೇ ಅಲ್ಲವೇ? ಈ ಎಲ್ಲ ತಪಸ್ವಿಗಳಲ್ಲಿ ತಪಸ್ಸನ್ನು ಕೊಟ್ಟವನು ನಾನು. ಆ ತಪಸ್ಸಿಗೆ ಬೆಲೆ ಕೊಟ್ಟವನು ನಾನು. ಆ ತಪಸ್ಸಿನ ಅಸ್ತಿತ್ವ, ಆ ತಪಸ್ಸಿಗೆ ಫಲಪ್ರದತ್ವ, ಶಕ್ತಿ ಇದೆಲ್ಲ ಕೊಟ್ಟವನು ನಾನು. ಅಷ್ಟೇ ಅಲ್ಲ, ಆ ತಪಸ್ಸಿನಿಂದ ಆರಾಧ್ಯನಾದವನು ನಾನು. ವಾಸುದೇವ ಪರಂತಪಃ. ಎಲ್ಲ ತಪಸ್ಸು ವಾಸುದೇವರ ಪರವಾಗಿರ್ಬೇಕ್ರಿ. ತಪಸ್ಸು ಅಂದ್ರೆ ಈ ಉಪಾಸಾದಿಗಳು ವಾಸುದೇವನನ್ನು ಉದ್ದೇಶಿಸಿಕೊಂಡು ತಪಸ್ಸು ಮಾಡಿ. ಅಯ್ಯಪ್ಪನ ಉದ್ದೇಶಿಸಿಕೊಂಡು ಯಾಕೆ ಮಾಡ್ತೀರಾ? ಅಥವಾ ಸಂಕಷ್ಟ ಚತುರ್ಥಿ ದಿವಸ ಅವನು ಉಪವಾಸ ಮಾಡ್ತಾರೆ, ಶಿವರಾತ್ರಿ ಉಪವಾಸ ಮಾಡ್ತಾರೆ, ಅಯ್ಯಪ್ಪನ ಉಪವಾಸ ಮಾಡ್ತಾರೆ. ಬೇರೆ ಬೇರೆ ದೇವತೆಗಳ ಉದ್ದೇಶವನ್ನು ಉಪವಾಸ ಮಾಡಬೇಡಿ, ಅದೇನು ನಿಯಮ ಇಲ್ಲ. ಆದರೆ ಹರಿಪರವಾಗಿ ಹರಿಯ ಉದ್ದೇಶಿಸಿಕೊಂಡು ನಮ್ಮ ಕೃಚ್ಚಾಂದ್ರಾಣಿ ವೃತ ತಪಸ್ಸುಗಳಿರಬೇಕು. ತಪೋನ ಅನಶನಾಥ ಪರಂ ಅಂತ ಹೇಳಿದಂತೆ ಆ ತಪಸ್ಸಿನಿಂದ ಮುಖ್ಯವಾದ ತಪಸ್ಸಿನಿಂದ ಆರಾಧ್ಯ, ಆ ತಪಸ್ಸಿನ ಸಾರ, ಅದರಿಂದ ಆರಾಧ್ಯ ಎಲ್ಲವೂ ನಾನು ಎಂಬ ಅರ್ಥದಲ್ಲಿ ಕೃಷ್ಣ ಏನು ಹೇಳ್ತಾನೆ? ತಪಶ್ಚಾತ್ಮೆ ತಪಸ್ವಿಷು ಅಂತ ಹೇಳ್ತಾ ಇದ್ದಾನೆ. ಓಹೋ, ನಮ್ಮ ಈ ತಪಸ್ಸು ನಿಲ್ಲಿಸೋಣ. ಈ ತಪಸ್ಸು ಅಂದರೆ ಆಲೋಚನೆ ಅಲ್ಲವೇ? ಶಾಸ್ತ್ರಾರ್ಥ ಚಿಂತನ. ಈ ಸಲದ ಈ ಉಪನ್ಯಾಸದಲ್ಲಿ ಇಲ್ಲಿಗೆ ಮುಗಿದಿದೆ. 9ನೇ ಇದರಲ್ಲಿ ತಪಶ್ಚಾತ್ಮೆ ತಪಸ್ವಿಷು. ಹೀಗೆ ತಪಸ್ಸಿನಿಂದ ಆರಾಧ್ಯನಾದನು, ತಪಸ್ಸಿಗೆ ಶ್ರೇಷ್ಠ ಗುಣತ್ವವನ್ನು ಕೊಟ್ಟವನು, ತಪಸ್ಸಿಗೆ ಫಲಪ್ರದತ್ವವನ್ನು ಕೊಟ್ಟವನು. ತಪಸ್ಸು ಅವನ ಅನುಗ್ರಹ ಇದ್ರೆ ಆಗ್ತದೆ. ಇದೆಲ್ಲವೂ ಅರ್ಥದಲ್ಲಿ ಅವರನ್ನು ತಪಸ್ಸಿನಿಂದ ಆರಾಧ್ಯನು. ಈ ಎಲ್ಲ ಅರ್ಥದಲ್ಲಿ ಭಗವಂತ ಹೇಳಿಕೊಂಡ
ತಪಶ್ಚಾಸ್ತಿ ತಪಸ್ವಿಷು. ಅಥವಾ ಇನ್ನೊಂದರ್ಥ ಭಗವಂತನನ್ನು ತಪಸ್ಸು, ತಪಸ್ಸಿನಲ್ಲಿ ತಪ ಎಂಬ ಹೆಸರಿನಿಂದ ದೇವರು ನಿಯಾಮಕನಾಗಿದ್ದಾನೆ. ಅವನಿಗೆ ಯಾಕೆ ತಪ ಅಂತ ಬರುತ್ತು? ಯಸ್ಯ ಜ್ಞಾನಮಯಂ ತಪಃ. ದೇವರಿಗೆ ಎರಡು ಥರದ ತಪಸ್ಸಿಲ್ಲ. ತಪ ಅಂದರೆ ಇನ್ನೊಂದು ತಪ ಸಂತಾಪೆ. ತಾಪ ಸಂಸಾರದಿಂದ ತಪ್ತರಾಗಿದ್ದಾರೆ, ತಪಸ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಅಲ್ಲ, ಸಂತಾಪಕ್ಕೆ ಒಳಗಾಗಿದ್ದಾರೆ. ಸಂತಾಪವೂ ತಪಸ್ಸೆ. ತಪ ಆಲೋಚನೆ, ಫ್ಲಾಶ್ ಆಗೋಲ್ಲ, ಹೊಳೆಯುವುದಿಲ್ಲ, ಆಲೋಚನೆ ಮಾಡ್ತಾ ಕೂತ್ಕೊಳ್ತಾರೆ. ಈ ಆಲೋಚನಾ ರೂಪವಾದ ತಪಸ್ಸು ದೇವರಿಗಿಲ್ಲ, ಅವರಿಗೆ ಅಜ್ಞಾನವೇ ಇಲ್ಲ. ಯಾವುದು ಫ್ಲಾಶ್ ಆಗೋದಿಲ್ವೋ ಅದು ಹೊಳೆಯಕ್ಕೋಸ್ಕರ ಆಲೋಚನೆ ಮಾಡಬೇಕು. ದೇವರಿಗೆ ಆಲೋಚನೆ ಮಾಡುವ ಪ್ರಸಂಗ ಇಲ್ಲ, ಎಲ್ಲವೂ ಫ್ಲಾಶ್ ಆಗ್ತಾ ಇದೆ ಯಾವಾಗ. ಮತ್ತೆ ಅವರಿಗೆ ತಾಪ ಇಲ್ಲ. ಹಾಗಾಗಿ ದೇವರ ತಪಸ್ಸು ಅಂದರೆ ಯಸ್ಯ ಜ್ಞಾನಮಯಂ ತಪಃ, ಜ್ಞಾನರೂಪವಾದದ್ದೇ ತಪಸ್ಸು ಪರಮಾತ್ಮ. ಅದನ್ನು ಸುಮಧ್ವೀಜಲ್ಲಿ ಹೇಳ್ತಾರೆ, ಬದ್ರಿ ನಾರಾಯಣ ತಪಸ್ ಮಾಡ್ತಾ ಕೂತ್ಕೊಂಡಿದ್ದ. ಅವನಿಗೇನು ಕಾಯಕ್ಲೇಶಕರವಾದ ತಪಸ್ಸೇನೇ ಅವನು ಮಾಡ್ತಾನ್ರಿ, ಅವನಿಗೇನಾಗಬೇಕಾಗಿದೆ? ಅವನು ಸರ್ವೋತ್ತಮ. ಅದಕ್ಕೆ ಹೇಳ್ತಾರೆ, ತನ್ನ ಸ್ವರೂಪಾನಂದದ ಅನುಭೂತಿಯೇ ಭಗವಂತನ ತಪಸ್ಸು. ತನ್ನದೇ ಆದ ಸ್ವರೂಪಾನಂದವನ್ನು ಅನುಭವದಲ್ಲಿ ಇರ್ತಾರಲ್ಲ, ಅದೇ ಅವರ ತಪಸ್ಸು. ಯಸ್ಯ ಜ್ಞಾನಮಯಂ ತಪಃ. ಹಾಗಾಗಿ ಜ್ಞಾನರೂಪನಾಗಿ ತಪೋ ನಿಯಾಮಕನಾಗಿ ಆ ತಪಸ್ಸೆಂಬ ಅಧಿಷ್ಠಾನದಲ್ಲಿ ಭಗವಂತ ಇರ್ತಾನೆ ಎಂಬುದು ಅಭಿಪ್ರಾಯ. ಈ ಸಲದ ಈ 6 ದಿನಗಳ ಕಾಲ ಈ ಉಪನ್ಯಾಸ ಮಾಲಿಕೆಯನ್ನು ರಾಘವೇಂದ್ರ ಅಂತರ್ಗತ, ಯಾಕೆ ರಾಘವೇಂದ್ರ ಸ್ವಾಮಿಗಳವರ ವಿವೃತಿಯನ್ನು ಹಿಡಿದು ತುಂಬ ಉಪಕಾರಕವಾದ ಕೃತಿ, ಅದನ್ನು ಹಿಡಿದು ಭಾಷ್ಯದ ಮತ್ತು ಗೀತಾ ತಾತ್ಪರ್ಯ ಅರ್ಥವನ್ನು ಸಂಗ್ರಹ ಮಾಡಿ ಗೀತಾ ತಾತ್ಪರ್ಯದಲ್ಲಿ ಇದು ಗೀತಾ ವಿವೃತಿಯಲ್ಲಿ ರಾಯರು ವಿವರಿಸಿದ್ದಾರೆ ಪರಮ ದಯಾಳುವಾಗಿ. ಹಾಗಾಗಿ ಅವರ ಅಂತರ್ಗತರಾದ ಭಾಷ್ಯಕಾರರಾದ ಮಧ್ವಾಂತಕರಾದ, ಹಾಗೆ ಭಗವದ್ಗೀತಾ ರಚನೆ ಕರ್ತರಾದ, ಹೇಳಿದ, ಕಂಪೋಸ್ ಮಾಡಿದ 2 ಕೃಷ್ಣರಿದು. ಕಂಪೋಸ್ ಮಾಡಿದ್ಯಾರು? ಸಂಕಲನ ಮಾಡಿದವರು ಯಾರು? ವಾಸಿಷ್ಠ ಕೃಷ್ಣ. ಹೇಳಿದವನು ಯಾರು? ಯಾದವ ಕೃಷ್ಣ. ಕೇಳಿದವನು ಯಾವ ಕೃಷ್ಣ? ಕೇಳಿದ ಕೃಷ್ಣ ಯಾರು? ಅರ್ಜುನ ಕೃಷ್ಣ. ಅರ್ಜುನನು ಕೃಷ್ಣನೇ ಅಲ್ವಾ? ಹಾಗಾಗಿ ಅವನು ಬಿಡಬಾರ್ದು, ಯಾಕಂದ್ರೆ ಮನಸ್ಸಿಗೆ ನಿಯಾಮಕ. ಅರ್ಜುನ ಶ್ರವಣಕ್ಕೆ ಅಭಿಮಾನಿ, ಅವನನ್ನು ಮರಿಬಾರ್ದು. ಅವನು ಶ್ರವಣ ಮಾಡಿದವನು. ಭಗವದ್ಗೀತೆ ನಾವು ಸರಿಯಾಗಿ ಮಾಡ್ಬೇಕಾದ್ರೆ ಮನಸ್ಸಿಗೆ ನಿಯಾಮಕ ಅವನೇ, ಶ್ರವಣಾಭಿಮಾನಿ, ಅವನನ್ನು ಮರಿವಾಗಿಲ್ಲ. ಹಾಗಾದ್ರೆ ಎಷ್ಟು ಕೃಷ್ಣ ಆಯ್ತು ರೀ? 3 ಕೃಷ್ಣ. ಯಾದವ ಕೃಷ್ಣ ಹೇಳಿದವನು, ಸಂಕಲನ ಮಾಡಿದವನು ವಾಸಿಷ್ಠ ಕೃಷ್ಣ, ಇನ್ನೊಬ್ಬ ಕೇಳಿದನು ಅರ್ಜುನ ಕೃಷ್ಣ. ಅಂದ್ರೆ ಕೌರವ ಕೃಷ್ಣ, ಅದು ಪಾಂಡವ ಕೃಷ್ಣ ಅಂತ ಇಟ್ಕೊಳ್ಳಿ. ಹೀಗೆ ವಾಸಿಷ್ಠ ಕೃಷ್ಣ, ಯಾದವ ಕೃಷ್ಣ, ಪಾಂಡವ ಕೃಷ್ಣನನ್ನ ನೆನಿತ ಪಾಂಡವ ಕೃಷ್ಣ ಅಂತರ್ಗತ ಯಾದವ ಕೃಷ್ಣ, ವಾಸಿಷ್ಠ ಕೃಷ್ಣನಿಗೆ ಇದನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ನಮ್ಮ ಭಾಸ್ಕರ್ ಅವರು ವಿಶೇಷವಾಗಿ ಭಗವದ್ಗೀತೆಯ ಪ್ರವಚನ ಆಗಬೇಕು ಅಂತ ಯಾವಾಗಲೂ ಕಳಕಳಿಯಿಂದ ನಮ್ಮನ್ನು ಕೇಳ್ತಾ ಇರ್ತಾರೆ. ಅವರು ಹೆಚ್ಚು ಮಾಡಿ ಅಂತ ಹೇಳ್ತಾರೆ. ನಮಗೆ ಬೇರೆ ಬೇರೆ ಕೆಲಸದ ಒತ್ತಡ ಇರೋದ್ರಿಂದಾಗಿ ಈ ಸತಿ 5 ದಿವಸ ಮಾಡ್ತೇನೆ ಅಂತ ನಾವು ಹೇಳಿದ್ದೆ, ಆದರೆ 1 ದಿವಸಕ್ಕೆ ಗ್ಯಾಪ್ ಆಗತ್ತೆ, ಹಾಗೆ ಮಾಡಿ ಅಂತ ಹೇಳಿದರು. ಅದಕ್ಕೆ 6 ದಿವಸ ಉಪನ್ಯಾಸ ಆಗಿದೆ. ಸಮಯ ಬಂದಾಗ ಹಾಗಾಗಿ ಈ ಪ್ರಾರಂಭಿಸಿದ ಈ ಭಗವದ್ಗೀತಾ ಪ್ರವಚನವನ್ನು ಈ ಕೃಷ್ಣನ ಗುರುಗಳು ವಿಶೇಷ ಈ ಸ್ಥಳದಲ್ಲೇ ನಮಗೆ ವಿದ್ಯಾಗುರುಗಳು ವಿಶ್ವೇಶತೀರ್ಥ ಶ್ರೀಪಾದರು ವಿಶೇಷವಾಗಿ ಮಮತೆಯಿಂದ ವಿದ್ಯೆಯನ್ನು ಕೊಟ್ಟರು. ವಿದ್ಯಾಮಾನ್ಯ ತೀರ್ಥರ ಶಿಷ್ಯನಾಗುವ ಯೋಗ್ಯತೆಯನ್ನು ಅವರ ಅನುಗ್ರಹದಿಂದ ನನಗೆ ಬಂದಿದೆ. ಅಂಥವರ ಈ ವಿದ್ಯಾ ಕೇಂದ್ರದಲ್ಲಿ ಗುರು ಸೇವಾ ರೂಪದಲ್ಲಿ, ಭಗವಂತನ ಸೇವಾ ರೂಪದಲ್ಲಿ ಈ ಒಂದು ಅವಕಾಶವನ್ನು ಭಾಸ್ಕರರವರು ಇಲ್ಲಿ ಅವಕಾಶವನ್ನು ಕಲ್ಪಿಸಿದ್ದಾರೆ. ಸಂಸ್ಥೆಯವರು ಇಲ್ಲಿ ವಿಶೇಷವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲ ಭಕ್ತ ಶ್ರೋತೃಗಳು ನೀವು ಕೇಳಿದ್ದೀರಿ, ಎಲ್ಲರಿಗೂ ಆಯೋಜಕರು, ವ್ಯವಸ್ಥಾಪಕರು, ಶ್ರೋತೃಗಳು ಎಲ್ಲವರಿಗೂ ಕೂಡ ಭಗವಂತನ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಮ್ಮ ವಿದ್ಯಾಗುರುಗಳಾಗಿರ್ತಕ್ಕಂತಹ ವಿಶ್ವೇಶತೀರ್ಥ ಶ್ರೀಪಾದರು ಆದಷ್ಟು ಬೇಗ ಆರೋಗ್ಯವಂತರಾಗಿ ವಿಶೇಷವಾಗಿ ಭಗವಂತನ ಸೇವೆ, ಅವರಿಂದ ವಿಶೇಷವಾದ ಸಮಾಜದ ಸೇವೆಯಾಗಬೇಕು. ಆ ರೀತಿಯಲ್ಲಿ ಅವರಿಗೆ ಆರೋಗ್ಯವನ್ನು ಭಗವಂತ ಕೊಡಲೆಂದು ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತನ್ನು ಕೃಷ್ಣ ಮಾಡ್ತಾರೆ.